ವಿಶ್ವಂ ಸತ್ಯಂ ಭಗವಾನ ಯೋರಿತಾಪಶ್ಚನ ಪ್ರಮಿನಂತಿ ವ್ರತಂ ವಾಂ ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದೌ ಪರಸ್ಪರಂ ತೇನ ಸತ್ಯೇನ ಮಾಂ ದೇವಾಃ ತ್ರಾಯಂತು ಸಹ ಕೇಶವಾಃ ಯಥೇಶ್ವರಸ್ಯ ಜೀವಸ್ಯ ಭೇದಃ ಸತ್ಯೋ ವಿನಿಶ್ಚಯಾತ್ ಏವಮೇವ ಹಿ ಮೇ ವಾಚಂ ಸತ್ಯಾಂ ಕರ್ತುಮಿಹಾರ್ಹಸಿ. ಶ್ರೀ ಗುರುಭ್ಯೋ ನಮಃ. ಈ ಸೂತ್ರ ಭಾಷ್ಯ, ಭಾಗವತ ಮೊದಲಾದ ಗ್ರಂಥಗಳನ್ನು ಓದಿದಾಗ ಜಗತ್ತಿನ ಅಸ್ತಿತ್ವ ಮತ್ತೆ ಜೀವ, ಜಗತ್ತು, ಪರಮಾತ್ಮ ಇವರ ನಡುವೆ ಇರುವಂಥ ಒಂದು ಭೇದ, ಇವುಗಳ ಬಗ್ಗೆ ನಾನು ಏನೋ ಮನನ ಮಾಡಿಕೊಳ್ಬೇಕು ಅಂತ ಬಯಸಿರ್ತೇನೆ. ಅದರಲ್ಲಿ ಕೆಲವು ವಿಷಯಗಳನ್ನು ಈಗ ತಮ್ಮೆದುರಿಗೆ ಹಂಚಿಕೊಳ್ಳುವನಿದ್ದೇನೆ. ನನಗೆ ಮೂಲತಃ ವಾಕ್ಯಾರ್ಥಗಳಲ್ಲಿ ನಂಬಿಕೆ ಇಲ್ಲ. ಇನ್ನೊಬ್ಬರನ್ನು ಯಾರನ್ನು ಒಪ್ಪಿಸಿ ಬಿಡ್ತೀನಿ ಎನ್ನುವ ಇರಾದೆ ನನ್ನದಲ್ಲ, ಆ ಆಲೋಚನೆ ನನ್ನದಲ್ಲ. ನಾನೇನು ಮನನ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮೆದುರಿಗೆ ಇಡ್ತೇನೆ ಅಷ್ಟೆ. ಅದು ಜಗತ್ತಿನ ಸತ್ಯತ್ವವನ್ನು ಒಪ್ಪುವವರಿಗೆ ಅಥವಾ ಮಿಥ್ಯಾತ್ವವನ್ನು ಒಪ್ಪುವವರಿಗೆ ಯಾರಿಗೇ ಆದರೂ ಮನವರಿಕೆ ಆದರೆ ಅಥವಾ ಆಗದೆ ಹೋದರೂ ಸಂತೋಷ. ಇದು ಈಗ ನಾವು ಮಾಡ್ತಿರೋ ಮನನ, ಇದು ನಾನು ಈಗಾಗಲೇ ಹೇಳಿದಂತೆ ಭಾಗವತಕ್ಕೂ ಬ್ರಹ್ಮಸೂತ್ರ ಭಾಷ್ಯಕ್ಕೂ ಮತ್ತೆ ಎಲ್ಲದಕ್ಕೂ ಸಂಬಂಧಪಟ್ಟದ್ದೇ. ವಿಶ್ವಂ ಸತ್ಯಂ ಭಗವಾನ್ ಅಂತ ಒಂದು ಶ್ಲೋಕ ಹೇಳಿದೆ ಆರಂಭದಲ್ಲಿ. ಭಗವಾನ, ಪೂಜ್ಯರಾದ ಪ್ರಕೃತಿ ಪುರುಷರೇ, ಭಗವಂತ ಮತ್ತು ಭಗವತಿಯರೇ, ನೀವು ಸೃಷ್ಟಿಸಿದ ಈ ಜಗತ್ತು ವಿಶ್ವಂ ಸತ್ಯಂ, ಇದು ಸತ್ಯವಾಗಿದೆ. ಆಪಹ, ಎಲ್ಲ ದೇವತೆಗಳು ಮತ್ತೆ ಉಳಿದ ಎಲ್ಲ ಜನರು ಕೂಡ ನಿಮ್ಮ ಈ ಒಂದು ಸತ್ಯವಾದ ಜಗತ್ ಸೃಷ್ಟಿಯನ್ನ ಗಮನಿಸ್ತಾರೆ, ಅದನ್ನು ಪ್ರಶಂಸೆ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಬ್ರಹ್ಮವಂತನ ಬಿಟ್ಟು ಉಳಿದ ಜಗತ್ತೆಲ್ಲವೂ ಕೂಡ ಕಲ್ಪಿತವಾದದ್ದು, ಆರೋಪಿತವಾದದ್ದು ಅಂತ ಅದ್ವೈತ ಹೇಳ್ತದೆ. ನಮ್ಗದು ಗೊತ್ತಿದೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಹೇಗೋ, ಹಗ್ಗದಲ್ಲಿ ಹಾವು ಹೇಗೋ, ಹಾಗೆ ಈ ಬ್ರಹ್ಮನಲ್ಲಿ ಜಗತ್ತೆಲ್ಲವೂ ಆರೋಪಿತ ಅಂತ ವರ್ಣನೆ ಮಾಡ್ತಾರೆ. ನಮಗೆ ಸಹಜವಾಗಿ ವಿಜ್ಞಾನ ಏನು ಹೇಳ್ತದೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇರ್ತದೆ. ಈ ವಿಜ್ಞಾನಿಗಳು ಕೂಡ ಕೆಲವರು ಜಗತ್ತಿನ ಮಿಥ್ಯಾತ್ವದ ಪರವಾಗಿ ವಾದ ಮಾಡ್ತಾರೆ, ಇನ್ನು ಕೆಲವರು ಅದರ ವಿರುದ್ಧವಾಗಿ ವಾದ ಮಾಡ್ತಾರೆ. ನಥಿಂಗ್ ಯು ಸಿ ಈಸ್ ರಿಯಲ್. ಸ್ಪೇಸ್, ಟೈಮ್, ಸನ್, ಮೂನ್ and the physical objects are merely the parts of mental visualization tool we use to interact with the world ಅಂತ ಯಾವುದೋ ವಿಜ್ಞಾನದ ಮಾತು ನನ್ನ ಗಮನಕ್ಕೆ ಬಂತು. ಕಾಲವನ್ನು ಮಾತ್ರ ಕಲ್ಪಿತ ಅಂತ ಹೇಳ್ತಾ ಇದ್ರು ಕೆಲವರು ವಿಜ್ಞಾನಿಗಳು. ಅದು ಹೋಗಿ ಈಗ ಕಾಲವೂ ಸುಳ್ಳು, ಕಾಲವೂ ರಿಯಲ್ ಅಲ್ಲ, ದೇಶ ರಿಯಲ್ ಅಲ್ಲ, ಸೂರ್ಯ, ಚಂದ್ರ ಮತ್ತೆ ನಮ್ಮ ಸುತ್ತಮುತ್ತಲಿರುವಂತಹ ಭೌತಿಕ ವಸ್ತುಗಳು ಇದ್ಯಾವುದೂ ಕೂಡ ರಿಯಲ್ ಅಲ್ಲ. ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನ ವಿಜುವಲೈಸೇಷನ್, ಒಂದು ಕಲ್ಪನೆ, ಅದರ ಒಂದು ಭಾಗ ಮಾತ್ರ. ಅದರ ಮೂಲಕ ಜಗತ್ತಿನ ಜೊತೆ ನಾವು ವ್ಯವಹಾರ ಮಾಡ್ತೀವಿ ಅಂತ ಹೀಗೆ ಒಂದು ಹೇಳುವ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಈ ಪ್ರತಿಯೊಂದನ್ನು ಕೂಡ ಜಗತ್ತು ಅಂದ್ರೆ ಏನು? ನಾವು ಕಿವಿಯಿಂದ ಕೇಳುವ, ಕಣ್ಣಿನಿಂದ ನೋಡುವ, ಮೂಗಿನಿಂದ ಮೂಸುವ, ನಾಲಿಗೆಯಿಂದ ಅರಿಯುವ, ಮತ್ತೆ ಕಿವಿಯಿಂದ ಮತ್ತೆ ತ್ವಗಿಂದ್ರಿಯದಿಂದ ನೋಡುವ, ತ್ವಗಿಂದ್ರಿಯದಿಂದ ಮುಟ್ಟುವ ವಸ್ತುಗಳು, ಇವೆಲ್ಲ ವಸ್ತುಗಳೇ ಜಗತ್ತು ಅಂದ್ರೆ. ಇನ್ನು ಕೆಲವು ಅತೀಂದ್ರಿಯವಾದ ಸಂಗತಿಗಳಿವೆ. ಅವನ್ನೆಲ್ಲವನ್ನು ಕೂಡ ಅನುಮಾನ ಪ್ರಮಾಣದಿಂದಲೋ ಅಥವಾ
ಶಬ್ದ ಪ್ರಮಾಣದಿಂದ ತಿಳ್ಕೊಳ್ಬೇಕಾಗ್ತದೆ. ಶಬ್ದ ಪ್ರಮಾಣದಿಂದ ಏನು ತಿಳಿದು ಬರ್ತದೆ ಅದರ ಬಗ್ಗೆ ಈಗಿಲ್ಲಿ ಯಾರೂ ಮಾತಾಡ್ತಿಲ್ಲ, ವಿಜ್ಞಾನಿಗಳು ಮೊದಲಾದವರು ಯಾರೂ ಮಾತಾಡ್ತಿಲ್ಲ. ಅನುಮಾನ ಪ್ರಮಾಣದ ಬಗ್ಗೆನೂ ಮಾತಾಡ್ತಿಲ್ಲ. ಶಬ್ದ ಪ್ರಮಾಣದಿಂದ ಏನೆಲ್ಲವನ್ನೂ ಸತ್ಯ ಅಂತ ನಾವು ತಿಳ್ಕೊಂಡಿದ್ದೇವ ಅದೆಲ್ಲವನ್ನೂ ಕೂಡ ಮಿಥ್ಯಾ ಅಂತ ಹೇಳುವ ಒಂದು ಪ್ರಯತ್ನ ನಡೆದಿದೆ ಅಷ್ಟೆ. ಹೀಗೆ ಅದನ್ನು ಮಿಥ್ಯಾ ಅಂತ ಅವರು ವರ್ಣನೆ ಮಾಡ್ತಾರೆ. ಅದರಲ್ಲಿ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವೆಲ್ಲದರಲ್ಲಿ ಯಾವುದು ಮಿಥ್ಯಾ ಅನ್ನೋದನ್ನು ಒಂದ್ಸರಿ ನಾವು ನೋಡಬೇಕು. ಅದನ್ನ ಅವ್ರು ಯಾಕೆ ಮಿಥ್ಯಾ ಅಂತಾರೆ ಅನ್ನೋದನ್ನ ಒಂದು ಬಾರಿ ಗಮನಿಸಿದ್ರೆ ಸಾಕು, ಮತ್ತೇನು ಬೇಕಾಗಿಲ್ಲ. ಮತ್ತೆ ಅದರ ಬಗ್ಗೆ ನಮ್ಮ ಸಿದ್ಧತೆ ಏನಿರಬೇಕು, ಜಗತ್ತಿನ ಸತ್ಯತ್ವದ ಬಗ್ಗೆ, ಜಗತ್ತಿನ ಭೇದದ ಬಗ್ಗೆ ನಮ್ಮ ಕಮಿಟ್ಮೆಂಟ್ ಏನಿರಬೇಕು, ನಮ್ಮ ಮನನ ಹೇಗಿರಬೇಕು ಅನ್ನೋದನ್ನು ಮಾತ್ರ ಇಲ್ಲಿ ನಾವು ತಿಳಿಯೋದು, ಬೇರೆ ಏನಲ್ಲ. ಅದಕ್ಕಾಗಿ ಇದನ್ನು ಹೇಳ್ತಿದ್ದೇನೆ. ಈ ನಾವು ನೋಡುವ ವಸ್ತುಗಳಿಲ್ಲ, ಕಣ್ಣಿಂದ ನೋಡುವ ವಸ್ತುಗಳು, ಕಣ್ಣು ಅನ್ನೋದು ಬಹಳ ಪ್ರಧಾನವಾದದ್ದು. ಎಲ್ಲ ಇಂದ್ರಿಯಗಳು ಪ್ರಧಾನವೇ, ಅದರಲ್ಲಿ ಪ್ರಧಾನ ಅಪ್ರಧಾನ ಅನ್ನೋದೇನಿಲ್ಲ. ಎಲ್ಲ ಇಂದ್ರಿಯಗಳು ನಮಗೆ ಬೇಕೇ. ಅದರಲ್ಲಿ ಕಣ್ಣಿನಿಂದ ನಾವು ನೋಡುವುದು ಬಣ್ಣವನ್ನ, ಕಿವಿಯಿಂದ ಕೇಳುವುದು ಶಬ್ದವನ್ನ, ಮೂಗಿನಿಂದ ಮೂಸುವುದು ಗಂಧವನ್ನ, ಹೀಗೆಲ್ಲ ಬೇರೆ ಬೇರೆ ಥರದ್ದಿದೆ. ಅಲ್ಲಿ ಈ ಶಬ್ದಗಳು, ನಾವೇನು ಶಬ್ದಗಳನ್ನು ಕೇಳ್ತೀವಲ್ಲ ಅದರಲ್ಲಿ ಆ ಶಬ್ದವೇ ರಿಯಲ್ ಅಲ್ಲ ಅಂತ ಹೇಳೋರಿದ್ದಾರೆ. ಬಹುತೇಕ ಆ ಎಲ್ಲ ವಾದಗಳ ಸಾರ ಏನಂದ್ರೆ, ನೀವು ಅದನ್ನು ಕೇಳ್ತೀರಿ, ಕೇಳುವುದಿಲ್ಲ ಅಂತಲ್ಲ, ಆದರೆ ಅದರಲ್ಲಿ ಅದರ ಕೇಳುವಿಕೆ ಅನ್ನೋದು ಸತ್ಯವೇ. ಆದರೆ ನಮ್ಮ ಮೆದುಳು, ನಮ್ಮ ಮೈಂಡು ಅದರ ಕುರಿತಾಗಿ ಏನನ್ನ ಮೊದಲೇ ಕಲ್ಪಿಸಿಕೊಂಡಿದೆಯೋ ಅದನ್ನೇ ನಾವು ಮತ್ತೆ ತಿಳಿಯುವುದು ಅಂತ ಅವರು ವರ್ಣನೆ ಮಾಡ್ತಾರೆ. ಶಬ್ದದ ಬಗ್ಗೆ, ಸ್ಪರ್ಶದ ಬಗ್ಗೆ, ರೂಪದ ಬಗ್ಗೆ ಎಲ್ಲವೂ ಕೂಡ ಹಾಗೇನೆ. ಇತ್ತೀಚಿನ ಕ್ವಾಂಟಮ್ ಥಿಯರಿ ಅಂತ ಏನಿದೆ, ಕ್ವಾಂಟಮ್ ಫಿಸಿಕ್ಸ್ ಅಂತ, ಅದನ್ನು ಕೂಡ ನಮ್ಮ ಬುದ್ಧಿಗಳಿಗೆ ಅನುಸಾರವಾಗಿ ಜಗನ್ ಮಿಥ್ಯಾತ್ವದ ಪರವಾಗಿಯೂ ನಾವು ಹೊಂದಿಸ್ಕೋಬಹುದು, ಜಗತ್ತಿನ ಸತ್ಯತ್ವದ ಪರವಾಗಿಯೂ ಕೂಡ ನಾವು ಹೊಂದಿಸ್ಕೋಬಹುದು. ಅದೇ ಸಮಸ್ಯೆ. ಪ್ರತಿಯೊಂದು ಕೂಡ ನಮ್ಮ ಅನುಮಾನ, ನಮ್ಮ ಸಂಶೋಧನೆ. ವಿಜ್ಞಾನ ಅಂದರೆ ಒಂದು ಯಾವುದನ್ನು ಕುರಿತು ಸಂಶೋಧನೆ ಮಾಡುವುದು, ಮತ್ತೆ ಅದನ್ನ ಮರಳಿ ಮರಳಿ ಪ್ರಯೋಗ ಮಾಡುವುದು. ಅನೇಕ ಬಾರಿ ಪ್ರಯೋಗ ಮಾಡಿದಾಗ ಒಂದೇ ಥರದ ಉತ್ತರ ಅದಕ್ಕೆ ಬಂದರೆ ಅದನ್ನ ಈ ಸತ್ಯ ಅಂತ ಸಾಮಾನ್ಯವಾಗಿ ಅವರು ವರ್ಣನೆ ಮಾಡ್ತಾರೆ. The taste we feel is a real sensory experience created by your brain, but the flavor itself is not inherent in food. It is a complex illusion blending true taste from your tongue with scent, texture and memory ಅಂತ ಹೇಳ್ತಾರೆ. ಈ ನಾವೇನು ಟೇಸ್ಟ್ ಅನ್ನು ಅನುಭವಿಸ್ತೇವಲ್ಲ, ಅದು ಆ ಇಂದ್ರಿಯಗಳ ಮೂಲಕ ಮತ್ತು ಬ್ರೈನಿನ ಮೂಲಕ ನಾವು ಬರುವಂತಹ ಅನುಭವ. ಅದು ಇಟ್ ಈಸ್ ಎ ರಿಯಲ್ ಸೆನ್ಸರಿ ಎಕ್ಸ್ಪೀರಿಯನ್ಸ್. ಇಂದ್ರಿಯಕ ಅನುಭವ ಅನ್ನೋದು ಸತ್ಯ. ಆದರೆ ಅದು ಸಿಹಿ, ಹುಳಿ, ಉಪ್ಪು, ಕಹಿ ಮತ್ತೆ ಒಗರು ಇತ್ಯಾದಿ ಏನು ಬರ್ತಾವಲ್ಲ, ಇದು ನಮ್ಮ ಹಿಂದಿನ ಮೆಮೊರಿ ಏನಿದೆ, ನೆನಪು, ಅದನ್ನು ಹೊಂದಿಕೊಂಡು ಇರುವಂತಹ ಮಾತು. ನಾವು ಹಿಂದೆ ಏನೇನನ್ನು ಅನುಭವಿಸಿದ್ದೀವಿ ಅದೆಲ್ಲವನ್ನು ಅವಲಂಬಿಸಿಕೊಂಡು ನಾವು ಅದಕ್ಕೊಂದೇನೋ ಹೆಸರು ಕೊಡ್ತೀವಿ ಅಂತ ಅವರು ವರ್ಣನೆ ಮಾಡ್ತಾರೆ. ಇದು ಟೇಸ್ಟಿನ ಬಗ್ಗೆಯೂ ಹೀಗೆ, ಶಬ್ದ ಸ್ಪರ್ಶದ ಬಗ್ಗೆಯೂ ಹೀಗೆ. ವಸ್ತುತಃ ನಾವೇನನ್ನು ಮುಟ್ಟುವುದೇ ಇಲ್ಲ ಅಂತ ಒಂದು ಸಿದ್ಧಾಂತ ಇತ್ತೀಚೆಗೆ ಹೊರಟಿದೆ. ಒಂದು ಯಾವುದೋ ವಸ್ತುವನ್ನು ಮುಟ್ಟಿರ್ತೀವಿ ಅಂತ ನಾವು ತಿಳ್ಕೊಂಡಿರ್ತೇವೆ, ಆದರೆ ವಸ್ತುತಃ ಅದನ್ನು ನಾವು ಮುಟ್ತಾ ಇಲ್ಲ. ದ ಟಚ್ ಯು ಫೀಲ್ ಈಸ್ ಬೋತ್ ರಿಯಲ್, ಫಿಸಿಕಲಿ ಆಕರಿಂಗ್ ಸಿಗ್ನಲ್ಸ್ ಅಂಡ್ ಅನ್ರಿಯಲ್, ಎ ಮೆಂಟಲ್ ಇಂಟರ್ಪ್ರಿಟೇಷನ್. ಇದು ಸತ್ಯವೂ ಹೌದು, ಮಿಥ್ಯಾವೂ ಹೌದು ಅಂತಂತಾರೆ. ಅದೇ ವಿಚಿತ್ರ. ಇದು ಫಿಸಿಕಲ್ ಆಕರಿಂಗ್ ಸಿಗ್ನಲ್,
ಭೌತಿಕವಾಗಿ ಆಗುವಂತಹ ಒಂದು ಕ್ರಿಯೆ. ಹಾಗೇನೆ ಅನ್ರಿಯಲ್, ಯಾಕೆಂದ್ರೆ ಮೆಂಟಲ್ ಇಂಪ್ರೆಷನ್ ಇದು. ಇಟ್ ಈಸ್ ರಿಯಲ್ ಬಿಕಾಸ್ nerve endings detect physical stimuli like pressure, temperature, pain, but it is interpreted as real by your brain ಅಂತೀಗೆಲ್ಲ ಅಂತಾರೆ. ನಮ್ಮ ಚರ್ಮದ ತುದಿಯಲ್ಲಿ, ಬೆರಳ ತುದಿಯಲ್ಲಿರುವಂತಹ ನರಮಂಡಲಗಳೇನಿವೆ ಅವು ನಮಗೆ ಸ್ಪರ್ಶವನ್ನು ಕೊಡುವುದು ಹೌದು, ಆದರೆ ಅದ್ರ ಬಗ್ಗೆ ನಾವು ಒಂದೇನೋ ಹೆಸರು ಕೊಡ್ತೇವೆ. ಅದು ನಮಗೆ ಈ ಹಿಂದೆ ನಮ್ಮ ಅನುಭವ ಏನಿದೆ ಆ ಅನುಭವಕ್ಕನುಸಾರವಾಗಿ ನಾವು ಅದನ್ನೆಲ್ಲ ತಿಳಿತೀವಿ ಅಂತ ವರ್ಣನೆ ಮಾಡ್ತಾರೆ. ಒಟ್ಟಾರೆ ಈ ಜಗತ್ತೇ ಸತ್ಯವೋ ಮಿಥ್ಯಾವೋ ಅಂತೀಗೆಲ್ಲ ಪ್ರಶ್ನೆ ಬಂದಾಗ ಇದು ನಮ್ಮ ಮೈಂಡ್ ಏನನ್ನು ಪ್ರತಿಪಾದನೆ ಮಾಡ್ತದೆ ಅದಕ್ಕನುಸಾರವಾಗಿ ನಮ್ಮ ಮೈಂಡ್ ಏನು ಗ್ರಹಿಸಿದೆ ಮೊದಲು ಅದಕ್ಕನುಸಾರವಾಗಿರುವುದು ಅಂತ ಹೇಳ್ತಾರೆ. The world we see is not exactly real in an absolute sense. It is a subjective, constructed experience ಅಂತಾರೆ. ಅದಕ್ಕೆ ಅಲ್ಲಿರುವ ಎಲ್ಲ ವೈಜ್ಞಾನಿಕ ಶಬ್ದಗಳನ್ನು ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತೂ ಅವ್ರು ಹೇಗೆ ಹೇಳ್ತಾರೆ. ಯುವರ್ ಬ್ರೈನ್ ಇಂಟರ್ಪ್ರಿಟ್ಸ್ ಸಿಗ್ನಲ್ಸ್. ನಮ್ಮ ಸುತ್ತಮುತ್ತಲು ಏನೇನು ಆಗ್ತವೆ ಅದೆಲ್ಲವನ್ನು ಕೂಡ ನಮ್ಮ ಬ್ರೈನು, ನಮ್ಮ ಮೆದುಳು ಅದು ತನ್ನದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಕೋತದೆ. Sensory limitations. You only perceive a tiny fraction of the electromagnetic spectrum. ನಮ್ಮ ಸುತ್ತಮುತ್ತಲು ಈ ಏನೇನು ಸಂಗತಿಗಳಿವೆ, ರೂಪ, ಅದರ ಆಕಾರ ಇತ್ಯಾದಿಗಳು, ಅದರಲ್ಲಿ ಯಾವುದೋ ಒಂದು ಸತ್ಯವನ್ನು ಮಾತ್ರ, ಒಂದು ಭಾಗವನ್ನು ಮಾತ್ರ ನಾವು ತಿಳ್ಕೋತೀವಿ ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ. ಆದ್ರಿಂದ ಜಗತ್ತು ಅನ್ರಿಯಲ್ ಅಂತ. ಕ್ವಾಂಟಮ್ ಫಿಸಿಕ್ಸ್ ಅನ್ನು ಕೂಡ ಆ ದೃಷ್ಟಿಯಿಂದ ಅದಕ್ಕೆ ಹೊಂದಿಸ್ತಾರೆ. ಜಗತ್ತಿನ ಮಿಥ್ಯಾತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊಂದಿಸ್ತಾರೆ. ಅನೇಕ ಸಿದ್ಧಾಂತಗಳಲ್ಲಿ, ಮತ ಪಂಥಗಳಲ್ಲಿ ಇದನ್ನು ಕೆಲವರು ಮಿಥ್ಯಾ ಅಂತಂತಾರೆ. ಜಗತ್ತನ್ನು ಮಿಥ್ಯಾ ಅಂತ ಹೇಳುವವರು ಎಲ್ಲ ಜೀವರನ್ನು ಅಭಿನ್ನರು ಅಂತ ಹೇಳುವವರು ಸನಾತನ ಧರ್ಮದಲ್ಲಿ ಮಾತ್ರ ಅಲ್ಲ, ಕೆಲವು ಬೇರೆ ಬೇರೆ ಧರ್ಮಗಳಲ್ಲೂ ಇದ್ದಾರೆ. ಒಟ್ಟಾರೆ ಸಾರಾಂಶ ಏನು? ದ ವರ್ಲ್ಡ್ ವಿ ಎಕ್ಸ್ಪೀರಿಯನ್ಸ್ ಈಸ್ ಅನ್ಡಿಲಯಬಲಿ ರಿಯಲ್. ಇದನ್ನು ವಿವಾದಾತೀತವಾಗಿ ಇದು ಸತ್ಯವೇ, ಆಸ್ ಯುವರ್ ಪರ್ಸನಲ್ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್, ಬಟ್ ಇಟ್ ಈಸ್ ಎ filtered, interpreted version, not the totality of existence. ಇದನ್ನು ಸಾರಾಂಶ ಅಂತ ಇಟ್ಕೋತಾರೆ. ಇಂತಹ ಸಾರಾಂಶವನ್ನು ಗಮನಿಸಿ ಜಗತ್ತನ್ನು ಮಿಥ್ಯಾ ಅಂತ ಹೇಳುವ ಪ್ರಯತ್ನ ಮಾಡ್ತಾರೆ. ಆದರೆ ಅದೇ ಸಾರಾಂಶವನ್ನು ಗಮನಿಸಿದ್ರೆ ಜಗತ್ತಿನ ಸತ್ಯತ್ವವೂ ಗೊತ್ತಾಗ್ತದೆ. ನಮ್ಮ ವೈಯಕ್ತಿಕ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್ ಇಂದ ವಿಷಯದ ಅನುಭವ, ಅದರ ಆಧಾರದ ಮೇಲೆ ಅದು ರಿಯಲ್ ಹೌದು. ಆದರೆ ನಮಗೆ ಬಂದಿರುವಂತಹ ಅನುಭವ ಫಿಲ್ಟರ್ಡ್, ಇದು ಪೂರ್ಣವಾದ ಜ್ಞಾನ ಬಂದಿಲ್ಲ. ಮತ್ತು ಅದನ್ನು ನಮ್ಮದೇ ರೀತಿಯಾಗಿ ನಾವು ವ್ಯಾಖ್ಯಾನ ಮಾಡಿದ್ವಿ, ಇಂಟರ್ಪ್ರಿಟ್ ಮಾಡ್ಕೊಂಡಿದ್ದೇವೆ ಅಂತ ಹೀಗೆಲ್ಲ ಅಂತಾರೆ. ನಮಗೆ ಈ ಥರದ ಅನೇಕ ಥರದ ಪ್ರಶ್ನೆಗಳು ನಮ್ಮನ್ನು ಕುರಿತು ಕೇಳುವವರಿದ್ದಾರೆ. ಶಾಸ್ತ್ರದಲ್ಲೂ ಕೂಡ ಅಂತ ಕೆಲವು ಮಾತುಗಳು ಬಂದಿದೆ. ಹೌದು, ನಾವು ನಮ್ಮ ಎದುರಿಗೆ ಇರುವ ಗಡಿಗೆ ಅಂತ ತಿಳ್ಕೊತೀವಿ, ಒಂದು ವಸ್ತುವನ್ನು ತಿಳ್ಕೊತೀವಿ, ಬಟ್ಟೆ ತಿಳ್ಕೊತೀವಿ. ಇದೆಲ್ಲವೂ ಕೂಡ ನಮಗೆ ಪೂರ್ಣವಾಗಿ ತಿಳಿದಿಲ್ಲ. ನಮ್ಗಿಂತ ಹೆಚ್ಚು ದೇವತೆಗಳಿಗೆ ತಿಳಿದಿದೆ, ಅದಕ್ಕಿಂತ ಹೆಚ್ಚು ಚತುರ್ಮುಖ ಬ್ರಹ್ಮನಿಗೆ, ಅದಕ್ಕಿಂತ ಹೆಚ್ಚು ಪ್ರಕೃತಿಗೆ, ಅದಕ್ಕಿಂತ ಹೆಚ್ಚು ಪುರುಷನಿಗೆ, ಅಂದ್ರೆ ಲಕ್ಷ್ಮೀನಾರಾಯಣರಿಗೆ ತಿಳಿದಿದೆ ಅಂತೆಲ್ಲ ಹೇಳುವವರಿದ್ದಾರೆ. ಸರಿ, ಹಾಗಾದ್ರೆ ಅವರಿಗೆ ನಮ್ಗಿಂತ ಹೆಚ್ಚು ತಿಳಿದಿದೆ ಅಂತ ಮಾತ್ರಕ್ಕೆ ನಮಗೆ ತಿಳಿದಿರುವುದು ತಪ್ಪು ಅಂತ ಅಲ್ವಲ್ಲ. ನಮಗೆ ತಿಳಿದಿದ್ದು ಎಲ್ಲವೂ ಸತ್ಯ ಅಂತ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಆದರೆ ನಮಗೆ ತಿಳಿದಿರುವುದು ಎಲ್ಲವೂ ಮಿಥ್ಯಾ ಅಂತ ವಿಜ್ಞಾನದ ಆಧಾರದಿಂದ ಆದರೂ ಹೇಳುವುದು ಹೇಗೆ? ವಿಜ್ಞಾನದ ಆಧಾರದಿಂದ ಎಲ್ಲವನ್ನೂ ಹೇಳಬೇಕು ಅಂತ ನಾನೇನು ವಿಜ್ಞಾನದ ಆಧಾರದಿಂದ ನಮ್ಮ ಶಾಸ್ತ್ರವನ್ನು ಸಮರ್ಥನೆ ಮಾಡಬೇಕು ಅನ್ನೋ ಭ್ರಮೆ ನನಗೇನಿಲ್ಲ. ವಿಜ್ಞಾನದ ಆಧಾರದಿಂದ ಎಲ್ಲವೂ ಸಮರ್ಥಿತ ಆಗೋದಿಲ್ಲ ಅನ್ನೋದು ನಮ್ಗೆ ಗೊತ್ತಿದ್ದೇ ಇದೆ, ನಮಗೂ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಆದರೂ ಇತ್ತೀಚಿನ ಆಧುನಿಕ ಮನಸ್ಸುಗಳು, ವಿಜ್ಞಾನವನ್ನು ತಂತ್ರಜ್ಞಾನವನ್ನು ಓದಿದೆ ತಯಾರಾದಂಥ ಮನಸ್ಸುಗಳು, ಅದರ ಮೂಲಕ ಶಾಸ್ತ್ರವನ್ನು ಅಧ್ಯಯನ ಮಾಡ್ಕೊಳ್ಳಿಕ್ಕೆ ಬಂದಂಥ ಮನಸ್ಸುಗಳಿಗೆ ಹೀಗೊಂದು ಗೊಂದಲ ಬರೋ ಸಾಧ್ಯತೆ ಇದೆ.
ಅದಕ್ಕಾಗಿ ಈ ಮನನ ಮಾಡ್ಕೊಳ್ತಾ ಇದ್ದೀನಿ. ಆ ಮನನ ನಿಮ್ಮ ಎದುರಿಗೆ ಇಟ್ಟಿದ್ದೇನೆ ಅಷ್ಟೆ. ಹೌದು, ಒಂದು ಗಡಿಗೆಯ ಆಕಾರ, ಆ ಒಂದು ಗಡಿಗೆಯ ಬಣ್ಣ, ಅದರ ಬಗ್ಗೆ ಸ್ವಲ್ಪ ಏನಾದರೂ ನಮ್ಮ ಮನಸ್ಸು ತಪ್ಪನ್ನು ತಿಳಿದಿರಬಹುದು. ನನಗೂ ಇದ್ರ ಬಗ್ಗೆ ಒಂದು ಸಮ್ಮತಿ ಇದೆ. ಜಗತ್ತಿನಲ್ಲಿ ನಾವು ವಾಸ್ತವಾಂಶವನ್ನು ಗ್ರಹಿಸುವುದಕ್ಕಿಂತ ಹೆಚ್ಚು ಅವಾಸ್ತವವನ್ನೇ ಗ್ರಹಿಸ್ತೇವೆ. ಹಾಗಂತ ಹೇಳಿ ವಾಸ್ತವವನ್ನು ಏನೂ ಗ್ರಹಿಸಿಲ್ಲ ಅಂತಲ್ಲ, ಹಾಗೆ ಹೇಳಬಾರದು. ಎದುರುಗಡೆ ಒಂದು ವಸ್ತು ಇದೆ, ಅದನ್ನು ಗಡಿಗೆ ಅಂತ ಇಂಟರ್ಪ್ರಿಟ್ ಮಾಡುವುದು ನಮ್ಮ ಮೆದುಳು, ನಮ್ಮ ಮನಸ್ಸು. ಅದಕ್ಕೊಂದು ಆಕಾರವನ್ನು ನಾವು ತಿಳ್ಕೋತೇವೆ. ಒಂದು ಗುಂಡಾಗಿ ಕಾಣಿಸ್ತದೆ, ಒಂದು ಚೌಕವಾಗಿ ಕಾಣಿಸ್ತದೆ. ಇದೆಲ್ಲವೂ ನಮ್ಮ ಬ್ರೇನೇ ಮಾಡುವುದಾದರೆ ಯಾಕೆ ಗುಂಡಾಗಿದ್ದನ್ನು ಚೌಕವನ್ನಾಗಿ ತೋರಿಸೋದಿಲ್ಲ, ಚೌಕಾಗಿದ್ದನ್ನು ಗುಂಡಾಗಿ ಯಾಕೆ ತೋರಿಸೋದಿಲ್ಲ? ನನಗೂ ಇದು ಗುಂಡಾಗಿ ಕಾಣಿಸ್ತು, ನಿಮಗೂ ಚೌಕವಾಗಿ ಕಾಣಿಸ್ತು, ಇದೆಲ್ಲ ಯಾಕೆ ಹೀಗೆ? ಬಹಳ ಮುಖ್ಯವಾಗಿ ಈ ಸ್ಪರ್ಶ ಮತ್ತು ಶಬ್ದಗಳ ಬಗ್ಗೆ ನಾವು ಪ್ರೌಢರಾದ ಮಾನವರು ಮತ್ತು ಮಕ್ಕಳು ಹಾಗೆ ಪ್ರಾಣಿಗಳು ಅವುಗಳ ವರ್ತನೆಯನ್ನು ಒಂದು ಬಾರಿ ವಿಶ್ಲೇಷಿಸಬೇಕು ಅಂತ ನನಗೆ ಕಾಣಿಸ್ತು. ಒಂದು ಭಯಾನಕವಾದ ಶಬ್ದ ಆಯಿತು. ಮೊದಲು ನಮಗೆ ಕಿವಿಯಿಂದ ಪ್ರಾರಂಭ ಮಾಡೋಣ. ಬಹಳ ಜೋರಾದ ಒಂದು ಶಬ್ದ ಆಯಿತು. ನಾವು ಅದಕ್ಕೆ ಪ್ರತಿಕ್ರಿಯಿಸ್ತೇವೆ, ಚಿಕ್ಕ ಮಗುವು ಪ್ರತಿಕ್ರಿಯಿಸ್ತದೆ, ಮತ್ತೆ ಸಣ್ಣ ಪ್ರಾಣಿಗಳು, ಅದರಲ್ಲಿ ಮರಿಗಳು, ದೊಡ್ಡವರು ಎಲ್ಲರೂ ಅದಕ್ಕೆ ಪ್ರತಿಕ್ರಿಯಿಸ್ತಾರೆ. ಕೆಲವರು ದಿಗಿಲಿನಿಂದ ಪ್ರತಿಕ್ರಿಯಿಸ್ತಾರೆ, ಕೆಲವರು ಎಚ್ಚರಿಕೆಯಿಂದ ಪ್ರತಿಕ್ರಿಯಿಸ್ತಾರೆ. ಅಂತೂ ಪ್ರತಿಕ್ರಿಯಿಸ್ತಾರೆ. ದೊಡ್ಡವರಾದ ಮಾನವರು, ಬೆಳೆದ ಪ್ರಾಣಿಗಳ ಮೈಂಡ್ ಒಂದಿಷ್ಟು ಡೆವಲಪ್ ಆಗಿರ್ತದೆ, ಬ್ರೈನ್ ಒಂದಿಷ್ಟು ಡೆವಲಪ್ ಆಗಿರ್ತದೆ ಅಂತ ಒಪ್ಪೋಣ. ಏನಾದರೂ ಮನುಷ್ಯನಷ್ಟು ಪ್ರಾಣಿಗಳ ಮನಸ್ಸೇನು, ಅವಳ ಮೈಂಡ್ ಏನು ಡೆವಲಪ್ ಆಗಿಲ್ಲ. ಮನುಷ್ಯನ ಮೈಂಡಿನಲ್ಲಿರುವಷ್ಟು ಸೆಲ್ಗಳು ಪ್ರಾಣಿಗಳ ಸೆಲ್ಗಳು ಬ್ರೈನ್ನಲ್ಲಿ ಇಲ್ಲ ಅನ್ನೋದನ್ನು ನಾವೆಲ್ಲ ತಿಳಿದೇ ಇದ್ದೇವೆ. ಹಿಂದೆ ಅದನ್ನೊಂದ್ಸರಿ ಯಾವಾಗ ಹೇಳಿದ್ದೆ ನಾನು. ಮನುಷ್ಯನ ಒಟ್ಟಾರೆ ದೇಹದ ಗಾತ್ರಕ್ಕೆ ಹೋಲಿಸಿದ್ರೆ ಏನು ಮೆದುಳಿದೆ, ಒಂದು 2% ಆ ಮೆದುಳಿದೆ ಅಂತ ಓದಿದ್ ನೆನಪು. ಆನೆಯ ಗಾತ್ರಕ್ಕೆ ಹೋಲಿಸಿದ್ರೆ ಅದರ ಮೆದುಳು 2% ಇಲ್ಲ, ಇನ್ನೂ ಕಡಿಮೆ ಇದೆ ಆನೆಯ ಗಾತ್ರಕ್ಕೆ ಹೋಲಿಸಿದ್ರೆ. ಮಂಗನ ಗಾತ್ರಕ್ಕೆ ಹೋಲಿಸಿದ್ರೆ ಆ ಮಂಗನ ಮೆದುಳು 2% ಇಲ್ಲ, ಇದು ಅರ್ಧದಷ್ಟಿದೆ, ಇನ್ಯಾವುದೋ 1% ಮತ್ತು 0.25ನಷ್ಟಿದೆ, 0.5ನಷ್ಟಿದೆ, ಹೀಗೆಲ್ಲ ಇದೆ. ಅವುಗಳ ಮೆದುಳುಗಳು ಯಾವುದೂ ಕೂಡ ನಮ್ಮಷ್ಟು ಡೆವಲಪ್ಡ್ ಆದ ಮೆದುಳುಗಳಲ್ಲ. ಆದರೂ ಕೂಡ ಅವುಗಳ ಎಲ್ಲಗಳ ಮೆದುಳು ಮತ್ತೆ ಮನಸ್ಸು ಅಂತ ನಮ್ಮ ಶಾಸ್ತ್ರದಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವ ಮನಸ್ಸೇನಿದೆ ಅವೆಲ್ಲವೂ ಕೂಡ ಸಮಾನವಾಗಿ ಪ್ರತಿಕ್ರಿಯಿಸ್ತಾವಲ್ಲ. ಇನ್ನು ಉಳಿದ ಯಾವುದೋ ತಾತ್ವಿಕ ವಿಷಯಗಳು, ಭಾವನಾತ್ಮಕ ವಿಷಯಗಳು, ಸೂಕ್ಷ್ಮ ವಿಷಯಗಳು, ಮನುಷ್ಯನ ಗ್ರಹಿಕೆ ಮಾತ್ರ ಬರುವ ವಿಷಯಗಳು, ಅದನ್ನು ಗ್ರಹಿಸುವುದು ಆ ಕಡೆ ಇರಲಿ. ಅಂತೂ ಗ್ರಹಿಸ್ತವಲ್ಲ. ಹೇಗೆ ಗ್ರಹಿಸ್ತವೆ? ಒಂದು ಶಬ್ದವನ್ನು ಗ್ರಹಿಸ್ತವೆ. ಬೆಂಕಿಯನ್ನು ಇಟ್ಟರೆ ಬೆಂಕಿ ಹತ್ರ ಮಗುವಿನ ಕೈಯನ್ನು ತಗೊಂಡು ಹೋದ್ರೆ ಮಗು ಕೂಡ ಅದನ್ನ ಕೈ ಹಿಂತೆಗೆದುಕೋತದೆ, ಆಗ ತಾನೇ ಹುಟ್ಟಿದ ಮಗು. ಅಥವಾ ಕೈ ಹಿಂತೆಗೊಳ್ಳಿಕ್ಕೆ ಶಕ್ತಿ ಇಲ್ಲದೆ ಇರಬಹುದು, ಕೈಯನ್ನು ಹಿಂತೆಗೊಳ್ಳಿಕ್ಕೆ ಶಕ್ತಿ ಪಡ್ಕೊಂಡ ಮಗು ಅಂತೂ ಹಿಂತಗೊಂಡೇ ತಗೋತದೆ. ಮಂಗನ ಮರಿಯು ಮತ್ಯಾವುದೋ ಹಕ್ಕಿಯು ಎಲ್ಲವೂ ಕೂಡ ಬೆಚ್ಚಿ ಹಿಂತಗೋತವೆ. ತೀವ್ರವಾದ ತಂಪಿದ್ರೆ ಅವಾಗಲೂ ಹಿಂತಗೊಳ್ತವೆ. ಅದಕ್ಕೆಲ್ಲ ಕಾರಣ ಏನು? ಅತಿ ಖಾರವಾದ ಮೆಣಸಿನಕಾಯಿಯನ್ನು ಮಗುವಿಗೆ ಕೊಟ್ಟರು ಅದು ಅದನ್ನ ಡಿಟೆಸ್ಟ್ ಮಾಡ್ತದೆ, ದೂರ ಬಿಸಾಕ್ತದೆ. ಮಂಗವು ಕೂಡ ನಮ್ಮನ್ನು ಅದನ್ನ ನೋಡಿ ಗುರುಗುಡ್ತದೆ. ಅದಕ್ಕೆ ಇದನ್ಯಾಕೆ ಕೊಟ್ಟು ನನಗೆ ಅಂತ ಸಿಟ್ಟಿನಿಂದ ನಮ್ಮ ಕಡೆ ನೋಡುವಂತೆ ಮಾಡ್ತದೆ. ಅಥವಾ ಅದು ಮಾಡ್ಲಿಕ್ಕಾಗದೆ ಹೋದ್ರೆ ಕೊನೆಗೆ ಅದನ್ನು ಬಿಸಾಕಿ ಆದರೂ ಹೊರಟೋಗ್ತದೆ. ಶಬ್ದದ ಬಗ್ಗೆ ಆಯಿತು, ಸ್ಪರ್ಶದ ಬಗ್ಗೆ ಆಯಿತು, ರುಚಿಯ ಬಗ್ಗೆ ಆಯಿತು. ಇನ್ನು ಒಂದು ವಸ್ತುವನ್ನು ಕಂಡಾಗ ಅವು ಹೇಗೆ ಪ್ರತಿಕ್ರಿಯಿಸ್ತವೆ? ಈಗ ಒಂದು ಹಾವನ್ನು ಕಂಡಾಗ ನಾವೆಲ್ಲ ಪ್ರತಿಕ್ರಿಯಿಸ್ತೇವೆ. ಮಂಗ ಮೊದಲಾದ ಪ್ರಾಣಿಗಳು ಮತ್ತೆ ಅವು ಕೂಡ ಪ್ರತಿಕ್ರಿಯಿಸ್ತವೆ. ಜೆನೆಟಿಕಲಿ ಅವಕ್ಕೆಲ್ಲ ಈ ಹಾವು ಅಪಾಯಕಾರಿ ಅಂತ ವಸ್ತು ಅಂತ ಗೊತ್ತಿದೆ. ಹಾವನ್ನು ನೋಡಿದಾಗ ಇದು ಹಾವು ಅಂತ ಗೊತ್ತಾಗುವುದು, ಹಾವು ಎಂಬ ಶಬ್ದದಿಂದ ಇದನ್ನು ಕರೆಯಬೇಕು, ಇದು ಪಾಯ್ಸನಸ್ ಸಂಗತಿ ಅಂತ ಕರೆಯುವುದೇನಿದೆ ಅದೆಲ್ಲವೂ ಕೂಡ ಮೈಂಡಿನ ಬ್ರೈನಿನ ಪ್ರೊಜೆಕ್ಷನ್. ಅದು ಅದನ್ನು ಒಪ್ಪೋಣ, ಅದರ ಇಂಟರ್ಪ್ರಿಟೇಷನ್. ಅದು ಅದಕ್ಕೆ ನಮ್ಮಲ್ಲಿ ಉಪನೀತ ಭಾನ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ಅದನ್ನೊಂದು ಪ್ರಸಂಗದಲ್ಲಿ ಹೇಳಿದ್ದಾರೆ. ದೂರದಲ್ಲಿ ನಾವೊಂದು ಗಂಧದ ಕೊರಡನ್ನು ನೋಡಿದೆವು.
ನಿನ್ನೆನೂ ನೋಡಿದ್ದೆವು, ಮೊನ್ನೆನೂ ನೋಡಿದ್ದೆವು, ಅದ್ರ ಹಿಂದೆನೂ ನೋಡಿದ್ದೆವು, ಅದನ್ನು ತೇಜಿದ್ದೆವು, ಅದರಲ್ಲಿ ಸುಗಂಧ ಇದೆ ಅಂತ ಗೊತ್ತಿತ್ತು. ಇವತ್ತು ನೋಡಿದಾಗ ಈ ಗಂಧದ ಕೊರಡು ಸುಗಂಧ ಭರಿತವಾಗಿದೆ ಅಂತ ಗೊತ್ತಾಗಿಬಿಡ್ತು. ಕೇವಲ ಕಣ್ಣಿನಿಂದ ಅದು ಹೇಗೆ ಗೊತ್ತಾಯಿತು ಅಂದರೆ, ಹಿಂದಿನ ದಿವಸ ಅದರ ಸುಗಂಧವನ್ನು ನಾವೇನು ಅನುಭವಿಸಿದ್ವಲ್ಲ, ಆ ಸುಗಂಧದ ಜ್ಞಾನ ನಮಗೆ ಇವತ್ತೂ ಇತ್ತು. ಕಣ್ಣಿನಿಂದ ಕೊರಡನ್ನು ನೋಡಿದ ಕೂಡಲೇ ಅದರ ಜ್ಞಾನ ಬಂತು. ಬೆಂಕಿಯನ್ನು ನೋಡಿದ ಕೂಡಲೇ ಬೆಚ್ಚಿ ಬೀಳುತ್ತೇವೆ, ಮುಟ್ಟುವುದಲ್ಲ, ನೋಡಿದ ಕೂಡಲೇ ಬೆಚ್ಚಿ ಬೀಳ್ತೇವೆ, ಯಾಕೆಂದ್ರೆ ಅದ್ರ ಬಿಸಿ ನಮ್ಗೆ ಅನುಭವ ಇದೆ. ನಿನ್ನೆ ನಮ್ಮ ಮನೆಯಲ್ಲಿ ನೋಡಿದ ಬೆಂಕಿ ಮೊನ್ನೆ ನಮ್ಮ ಮನೆಯಲ್ಲಿ ನೋಡಿದ ಬೆಂಕಿ ಆಯಿತು. ನಮ್ಮ ಮನೆಯಲ್ಲಿ ನಾವು ನೋಡದೇ ಇದ್ದ ಬೆಂಕಿ ಅಥವಾ ಇನ್ಯಾವುದೋ ಹೊಸ ಬೆಂಕಿ, ನಾವು ನೋಡಿರುವ ಹಾವು, ನೋಡದೇ ಇರುವ ಹಾವು, ನೋಡಿರುವ ಒಂದು ಅಪಾಯಕಾರಿ ಪ್ರಾಣಿ, ನೋಡದೇ ಇರುವ ಅಪಾಯಕಾರಿ ಪ್ರಾಣಿ ಯಾವುದಾದ್ರೂ ಕೂಡ ನಮ್ಮ ಗಮನಕ್ಕೆ ಬಂದಾಗ ನಾವು ಎಚ್ಚರಿಕೆಯಿಂದ ಪ್ರತಿಕ್ರಿಯಿಸ್ತೀವಲ್ಲ. ಕೆಲವು ನಮ್ಮ ಮನಸ್ಸಿನಲ್ಲಿ ಈಗಾಗಲೇ ಬೇರಿರುವ ಸಂಸ್ಕಾರದಿಂದ ನಮಗೆ ಸಹಾಯ ಮಾಡಿ ಅದಕ್ಕೆ ಏನು ಹೆಸರು ಕರೀಬೇಕು, ಅದರ ಗುಣ ಏನು, ಅವಗುಣ ಏನು ಅಂತ ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಆದರೆ ಕಣ್ಣಿನಿಂದ ನೋಡಿದ್ದು ಮಿಥ್ಯಾ ಅನ್ನೋದು ಹೇಗೆ, ಕಿವಿಯಿಂದ ಕೇಳಿದ್ದು ಮಿಥ್ಯಾ ಅನ್ನೋದು ಹೇಗೆ, ಜ್ಞಾನೇಂದ್ರಿಯಗಳೆಲ್ಲವೂ ಕೂಡ ಮಿಥ್ಯಾಭೂತವಾಗಿ ಹೇಳ್ತೇವೆ ಅಂತ ಪ್ರತಿಪಾದನೆ ಮಾಡುವುದು ಅದು ಹೇಗೆ, ಅದನ್ನು ಒಪ್ಪುವುದು ಹೇಗೆ? ಕುದುರೆ, ಆನೆ, ನಾಯಿ, ಕಾಗೆ ಮೊದಲಾದವುಗಳಿಗೆ ಮುಖ ಪರಿಚಯ ಇರ್ತದೆ. ಮನುಷ್ಯನಿಗಾದ್ರೆ ಮೈಂಡ್ ಬೆಳೆದಿದೆ, ಏನೇನೋ ತಪ್ಪಾಗಿ ಆದ್ರೂ ಮಾತಾಡ್ತಾನೆ, ಸರಿಯಾಗಾದ್ರೂ ಮಾತಾಡ್ತಾನೆ, ತಪ್ಪು ಸರಿ ಎಲ್ಲದಗಳ ಮಿಶ್ರಣ ಭರಿತವಾಗಿ ವಿಚಾರ ಮಾಡ್ತಾನೆ. ಅಂತೂ ನನ್ನ ದೃಷ್ಟಿಯಲ್ಲಿ ಮನುಷ್ಯನಿಗೆ ಭ್ರಾಂತಿಗಳು ಹೆಚ್ಚು, ಮನುಷ್ಯನಿಗೆ ತಿಳುವಳಿಕೆಯೂ ಹೆಚ್ಚು. ಆದರೆ ಪ್ರಾಣಿಗಳಿಗೆ ಕೆಲವು ಬೇಸಿಕ್ ಸಂಗತಿಗಳು ಗೊತ್ತಿವೆಯಲ್ಲ, ಅವಕ್ಕೆ ಮುಖಗಳ ಪರಿಚಯ ಆಗ್ತದಂತೆ. ಪ್ರಾಣಿಗಳಿಗೆಲ್ಲರಿಗೂ ತುಂಬಾ ಚೆನ್ನಾಗಿ ಕುದುರೆಗಳು, ಆನೆಗಳು ಮೊದಲಾದ ನೆನ್ಪಿಟ್ಕೋತಾವಂತೆ. ಮತ್ತು ಅದೇನೋ ಅವುಗಳ ಮೈಂಡಿನ ಇಂಟರ್ಪ್ರಿಟೇಷನ್, ಅದು ಹೇಗದೆ ಅದನ್ನೆಲ್ಲವನ್ನೂ ಮೈಂಡ್ ಇಂಟರ್ಪ್ರಿಟೇಷನ್ ಅಂತ ಅದನ್ನು ತಳ್ಳಿ ಹಾಕೋದು ಹೇಗೆ? ಇರುವೆಗಳಲ್ಲಿ, ಕಾಗೆಗಳಲ್ಲಿ ಮತ್ತು ಜೇನುಹುಳುಗಳಲ್ಲಿ ಅದ್ಭುತವಾದಂತಹ ಒಂದು ಕಮ್ಯುನಿಕೇಷನ್ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಪರಸ್ಪರ ಸಂಪರ್ಕ ಸಾಧನ ಇದೆ ಅಂತ. ಇಲ್ಲಿ ನಾನು ಕೇವಲ ಕಣ್ಣಿನಿಂದ ನೋಡುವ ಮತ್ತೆ ಕಿವಿಯಿಂದ ಕೇಳುವ ವಿಷಯಗಳ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ಸ್ವಲ್ಪ ಇನ್ನೂ ಮುಂದೆ ಹೋಗಿ ಊಹೆ ಮಾಡಿ ತಿಳ್ಕೊಳ್ಬೇಕಾದ, ಅನುಮಾನದಿಂದ ಗಮ್ಯವಾದ, ಶಬ್ದಶಾಸ್ತ್ರದಿಂದ, ಅದು ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಮತ್ತೆ ವೇದಗಳು, ಪುರಾಣಗಳಿರ್ಬೋದು, ಅದಲ್ಲದೆ ಹೋದ್ರೂ ಬೇರೆ ಯಾವುದೇ ಒಂದು ಶಬ್ದ, ಒಟ್ಟಾರೆ ಶಬ್ದ ರಾಶಿ, ಜಗತ್ತಿನಲ್ಲಿ ಯಾರೊಬ್ಬ ಇಂಥ ವ್ಯಕ್ತಿ ಇದ್ದಾನೆ, ಅವ್ರ ತಂದೆ ತಾಯಿ ಇಂಥವ್ರು, ಅವನ ಪದವಿ ಇಂಥದ್ದು ಅಂತ ತಿಳ್ಕೊಳ್ಳಿಕ್ಕೂ ಶಬ್ದವೇ ಪ್ರಮಾಣ. ಇಂತಹ ಶಬ್ದಗಳಿಂದಲೂ ತಿಳಿದು ಬರುವ ವಸ್ತುಗಳ ಬಗ್ಗೆನೂ ಈಗ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಏನೇನೋ ಸಂಗತಿಗಳು ನಮಗೆ ತಿಳಿದು ಬಂದಿವೆ. ಇವೆಲ್ಲವೂ ಕೂಡ ಹೀಗೆ ಅವುಗಳ ಕಮ್ಯುನಿಕೇಷನ್ ಸ್ಕಿಲ್ ಅವೆಲ್ಲವೂ ಮಿಥ್ಯಾಭೂತನ. ಹೇಗೆ ಇದನ್ನು ಇಷ್ಟು ತಳ್ಳಿ ಹಾಕುವುದು? ಮನುಷ್ಯನಿಗೆ ನನಗೆ ಗಡಿಗೆ ಜ್ಞಾನ ಬಂತು, ಒಪ್ಪೋಣ. ಅದು ಗಡಿಗೆ ಅಂತ ತಿಳಿಯುವುದು ಅದು ಮೆಂಟಲ್ ಇಂಟರ್ಪ್ರಿಟೇಷನ್, ಅದರಿಂದ ಅದು ರಿಯಲ್ ಅಲ್ಲ ಅಂತ ಏನೇನೋ ಕ್ವಾಂಟಮ್ ಫಿಸಿಕ್ಸ್ ಮತ್ತೆ ಯಾವುದನ್ನು ಆಧಾರದಿಂದ ಏನೇನೋ ಮಾಡಿ ಪ್ರತಿಪಾದನೆ ಮಾಡಬಹುದು. ಆಗ ನನಗೆ ಜ್ಞಾನ ಬಂತು ಅಂತ ನನಗೆ ಜ್ಞಾನ ಬಂತಲ್ಲ, ಹಾಗಾದ್ರೆ ಬಂದ ಜ್ಞಾನವೂ ಮಿಥ್ಯಾನ, ಅದು ಅನ್ರಿಯಲ್ಲ. ನಮಗೆ ಯಾವುದೋ ಇಚ್ಛೆ ಮೂಡಿತ್ತು, ಹೀಗೊಂದು ಎಲ್ಲೋ ಕೆಲಸ ಮಾಡಬೇಕು ಅಂತ ಇಚ್ಛೆ ಮೂಡಿತ್ತು, ಆ ಇಚ್ಛೆ ಮಿಥ್ಯಾನ. ದುಃಖ ಆಯಿತು, ಸುಖ ಆಯಿತು, ಅದು ಮಿಥ್ಯಾ. ಇದನ್ನೇ ಶಾಸ್ತ್ರದಲ್ಲಿ ಚೆನ್ನಾಗಿ ಪ್ರತಿಪಾದನೆ ಮಾಡಿರೋದು. ನ ಪರೀಕ್ಷಾನವಸ್ಥಾ ಸ್ಯಾತ್ ಸಾಕ್ಷಿ ಸಿದ್ಧೇ ತ್ವಸಂಶಯಾತ್ ಅಂತ. ಸಾಕ್ಷಿ ಬಗ್ಗೆ ಮನುಷ್ಯನ ಜೀವ, ಸಾಕ್ಷಿ ಅಂದ್ರೆ ಮನುಷ್ಯ ಜೀವ, ಅವನೇ ಸಾಕ್ಷಿ. ಅದರ ಬಗ್ಗೆ ಒಂದು ಬಲವಾದಂತಹ ವಿಶ್ವಾಸ ನಮಗೆ ಬೇಕು. ನಾವು ನೋಡ್ತಿರುವುದೆಲ್ಲವೂ, ಕೇಳ್ತಿರುವುದೆಲ್ಲವೂ, ಮೂಸ್ತಿರುವುದೆಲ್ಲವೂ, ಮುಟ್ಟಿದ್ದೆಲ್ಲವೂ ಮತ್ತೆ ನಾಲಿಗೆಯಿಂದ ಅನುಭವಿಸಿದ್ದೆಲ್ಲವೂ ಸತ್ಯ ಅಂತ ನಾನು ಏನು ಹೇಳಲಿಕ್ಕೆ ಹೊರಟಿಲ್ಲ. ಮನುಷ್ಯನಿಗೆ ಭ್ರಾಂತಿಗಳೇ ಹೆಚ್ಚು, ಅದನ್ನೆಲ್ಲ ಒಪ್ಪೋಣ. ಆದರೆ ಹೀಗೆ ನಮಗೆ ಬಂದ ಸುಖ, ದುಃಖ, ಹಸಿವು, ಸಂಕಟ, ನೋವು ಎಲ್ಲವೂ ಮಿಥ್ಯಾ ಅಂತ, ಇವು ಎಲ್ಲ ಬೇರೆ ಮೈಂಡಿನ ಇಂಟರ್ಪ್ರಿಟೇಷನ್ಗಳ. ರೋಗ ಬಂದಾಗ ಮಂಗನಿಗೂ ದುಃಖ ಆಗ್ತದೆ, ಒದ್ದಾಡ್ತವೆ, ಕಿರ್ಚಾಡ್ತವೆ. ಗಿಡಗಳಿಗೂ ಕೂಡ ದುಃಖ ಆಗ್ತದೆ ಅಂತ ಸೂಕ್ಷ್ಮ ಉಪಕರಣಗಳ ಮೂಲಕ ನೀವೇ ವಿಜ್ಞಾನಿಗಳು ಕಂಡು ಹಿಡಿದಿದ್ದೀರಿ. ಅವುಗಳಿಗೆ ದಿವಸ ನೀರು ಹಾಕ್ಲಿಕ್ಕೆ ಬಂದಂತಹ ಮನುಷ್ಯನ ನೋಡಿ ಸಂತೋಷ ಆಗ್ತದಂತೆ, ಕಿಡಿಲಿಕ್ಕೆ ಬಂದವನನ್ನು ನೋಡಿ ದುಃಖ ಆಗ್ತದಂತೆ. ಇದೆಲ್ಲವನ್ನೂ ಕೂಡ ವಿಜ್ಞಾನದಿಂದಲೇ ಅರಿತಿದ್ದೀರಿ. ಅದೇ ವಿಜ್ಞಾನದ ಆಧಾರದಿಂದ ಅದನ್ನೆಲ್ಲ ಸುಳ್ಳು ಅಂತ ತಳ್ಳಿ ಹಾಕುವುದಾ? ಮತ್ತೆ ಕ್ವಾಂಟಮ್ ಫಿಸಿಕ್ಸ್ ಮೊದಲಾದ ಆಧಾರದಿಂದ ಆ ಮರದ ಅಸ್ತಿತ್ವವನ್ನು ತಳ್ಳಿ ಹಾಕುವುದು, ಎಲ್ಲವನ್ನೂ ತಳ್ಳಿ ಹಾಕುವುದಾ? ಸೂರ್ಯನೂ ಮಿಥ್ಯಾ ಅಂತ ಹೇಳಲಿಕ್ಕೆ ಹೊರಟಿದ್ರು. ಇದಂಥದ್ದು ಟೈಮು, ಕಾಲ ಅದು ನಮ್ಮ ಗ್ರಹಿಕೆಗೆ ಅಷ್ಟು ಸುಲಭವಾಗಿ ಬರೋದಿಲ್ಲ.
ಸಾಕ್ಷಿಗೆ ಬಂದಿದೆ ಅದು. ಸಾಕ್ಷಿಗೆ ನಮಗೆ ಈ ಸುತ್ತಮುತ್ತಲಿನ ಅವ್ಯಾಕೃತ ಆಕಾಶ ಮತ್ತು ಕಾಲ ಇವೆರಡೂ ಕೂಡ ಗ್ರಾಹ್ಯ ಆಗ್ತದೆ ಅಂತ ತತ್ವನಿರ್ಣಯ ಮೊದಲಾದ ಗ್ರಂಥಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆದರೆ ಟೈಮ್ ಅನ್ನೋದು ಕಲ್ಪಿತ, ಅದಕ್ಕೊಂದು ವಾಸ್ತವಿಕವಾದ ಅಸ್ತಿತ್ವವೇ ಇಲ್ಲ, ಅದು ಕೇವಲ ನಮ್ಮ ಕಲ್ಪನೆಯನ್ನು ಅವಲಂಬಿಸಿದೆ ಅಂತ ವಾದ ಮಾಡಿ ತೊಡಗಿದ್ರು ಕೆಲವರು. ದೇಶ ಅನ್ನೋದನ್ನು ಕಲ್ಪಿತ ಅಂತ ಇವ್ರು ಕೆಲವರು ಹೇಳಿದ್ರು. ಸೂರ್ಯ ಚಂದ್ರನು ಮಿಥ್ಯಾ ಅನ್ನೋದಾದ್ರೆ ಹೇಗ್ರಿ? ಬಲವಾದ ದೊಡ್ಡ ಆಕಾಶಕಾಯ ಸೂರ್ಯ ಅಂದ್ರೆ, ಹೀಲಿಯಂ ಅನ್ನೋದರ ದೊಡ್ಡ ರಾಶಿ ಅದು. ಆ ಸೂರ್ಯನನ್ನು ಅವಲಂಬಿಸಿ ಗಿಡ ಮರಗಳಲ್ಲಿ ಫೋಟೋಸಿಂಥೆಸಿಸ್ ಕ್ರಿಯೆ ನಡೀತದೆ. ಸೂರ್ಯನ ಕಿರಣಗಳನ್ನು ಅವಲಂಬಿಸಿ ಅವೆಲ್ಲ ತಮ್ಮ ಆಹಾರ ಕ್ರಿಯೇಟ್ ಮಾಡ್ಕೋತವೆ. ಈ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುವಂಥ ಒಂದು ಪುಣ್ಯ ಜೀವ ಈ ಸಸ್ಯ ಅಂತಂದ್ರೆ. ದ ಪ್ರೊಸೆಸ್ ಬೈ ವಿಚ್ ಗ್ರೀನ್ ಪ್ಲಾಂಟ್ಸ್ ಟರ್ನ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಮ್ಮ ಆಹಾರವನ್ನಾಗಿ ಮಾಡ್ಕೋತವೆ, ಹಾಗೆ ನೀರನ್ನು ತಮ್ಮ ಆಹಾರವನ್ನಾಗಿ ಮಾಡ್ಕೋತವೆ. ಯೂಸಿಂಗ್ ಎನರ್ಜಿ ಫ್ರಮ್ ಸನ್ಲೈಟ್ ಅಂತಾರೆ. ಇಂಥ ಇಷ್ಟು ಜಗತ್ತಿಗೆಲ್ಲ ಆಹಾರವನ್ನು ಒದಗಿಸಿದ ಸನ್ನನ್ನೇ ಕಲ್ಪಿತ ಅಂತ ಹೇಳುವುದಾ? ಚಂದ್ರ ಅವನು ಕೂಡ ವನಸ್ಪತೀಶ ಅಂತ ಹೇಳ್ತಾರೆ, ಅವನನ್ನ ಸುಳ್ಳು ಅಂತ ಹೇಳುವುದಾ? ಆ ಸಸ್ಯಗಳು ಫೋಟೋಸಿಂಥೆಸಿಸ್ ಮೂಲಕ ಆಹಾರವನ್ನು ತಯಾರು ಮಾಡ್ಕೋಬೇಕು. ಅದನ್ನು ಸಸ್ಯಾಹಾರಿ ಪ್ರಾಣಿಗಳು ತಿನ್ನಬೇಕು, ಅದನ್ನು ಮಾಂಸಾಹಾರಿ ಪ್ರಾಣಿಗಳು ತಿನ್ನಬೇಕು. ಪ್ರೆಡೆಟರ್ಗಳು, ಬೇಟೆಗಾರ ಪ್ರಾಣಿಗಳು, ಮನುಷ್ಯರು ಮೊದಲಾದವರೆಲ್ಲ ತಮ್ಮ ಹೊಟ್ಟೆ ಹೊರಕೋಬೇಕು. ಈ ಎಲ್ಲಾ ಚೈನ್ ಅನ್ನು ನೀವು ವಿಜ್ಞಾನಿಗಳು ಗಮನಿಸಿದ್ದೀರಿ. ಹಾಗಾದ್ರೆ ಇದರಲ್ಲಿ ಮಿಥ್ಯಾ ಯಾವುದು? ಹಸಿವು ಮಿಥ್ಯೆ. ಹಸಿವಿಗಾಗಿ ಮಾಡುವ ಒದ್ದಾಟ, ಅದಕ್ಕೆ ಹಸಿವು ಹಿಂಗಿಸಿಕೊಳ್ಳಿಕ್ಕಾಗಿ ಮಾಡುವ ಪ್ರಯತ್ನಗಳು ಅವು ವ್ಯರ್ಥವ? ಯಾವುದು ವ್ಯರ್ಥ ಇದರಲ್ಲಿ? ಯಾವುದು ಮಿಥ್ಯಾಭೂತ? ಯಾವುದು? ಮೆದುಳನ್ನೇ ಬಗೆದು ನೋಡಿದ್ರೆ, ಮನುಷ್ಯನ ದೇಹವನ್ನ ಡಿಸೆಕ್ಟ್ ಮಾಡಿ, ಡೆಡ್ ಬಾಡಿ ಡಿಸೆಕ್ಟ್ ಮಾಡಿ ನೋಡಿದ್ರೆ, ನಮ್ಮ ದೇಹದಲ್ಲಿ ಮೆದುಳಿದೆ, ಹೃದಯ ಇದೆ, ಅದು ಇಷ್ಟು ಹಾರ್ಟ್ ಹೀಗೆ ಪಂಪ್ ಮಾಡ್ತದೆ ಅಂತೆಲ್ಲ ನೋಡಿದ್ರಿ. ಪುರುಷನ ವೀರ್ಯಾಣು ಸ್ತ್ರೀಯ ಅಂಡಾಣುವಿನಿಂದ ಸಂತಾನ ಆಗ್ತದೆ ಅಂತ ಅನ್ನೋದನ್ನು ನೋಡಿದ್ರಿ. ಪ್ರತಿ ತಿಂಗಳು ಕೂಡ ಮೆನ್ಸ್ಟ್ರುಯೇಷನ್ ಆಗ್ತದೆ ಅನ್ನೋದನ್ನು ನೋಡಿದ್ರಿ. ಎಲ್ಲಾ ವೈಜ್ಞಾನಿಕ ಉಪಕರಣಗಳಿಂದ ನೋಡಿದ್ರಿ. ನಾನೀಗ ಕೇವಲ ಪ್ರತ್ಯಕ್ಷದ ಬಗ್ಗೆ ಮಾತಾಡ್ತಿಲ್ಲ. ಪ್ರತ್ಯಕ್ಷದ ಪರಿಧಿಯನ್ನು ಮೀರಿ ಟೆಲಿಸ್ಕೋಪ್ಗಳು, ಮೈಕ್ರೋಸ್ಕೋಪ್ಗಳು, ಮತ್ತೆ ಕೆಲವು ಇನ್ಫರೆನ್ಸ್ಗಳು, ಅನುಮಾನಗಳು, ಅದರ ಬಗ್ಗೆನೂ ಕೂಡ ಸತ್ಯತ್ವದ ಮನನ ಮಾಡ್ತಿದ್ದೀನಿ. ಸತ್ಯತ್ವ ಮತ್ತು ಭೇದ, ಜಗತ್ತಿನ ಸತ್ಯತ್ವ ಮತ್ತು ಭೇದ ಅನ್ನೋದು ನಮ್ಮ ಸಿದ್ಧಾಂತದ ಬಲವಾದ ಬುನಾದಿ. ಅದರ ಮೇಲೇನೆ ಉಳಿದೆಲ್ಲ ತಾರತಮ್ಯ ಸಿದ್ಧಾಂತ ಇತ್ಯಾದಿ ಎಲ್ಲವೂ ಕೂಡ. ಅದು ನಾವು ಬಹಳ ಮುಖ್ಯ. ಈ ನಮ್ಮ ದೇಹದಲ್ಲಿ ಒಂದು ವಯಸ್ಸಿನ ನಂತರ ವೀರ್ಯಾಣುವಿನ ಉತ್ಪತ್ತಿ ಆಗಲಿಕ್ಕೆ ತೊಡಗಿತ್ತು. ಅಂಡಾಣುಗಳು ವೀರ್ಯಾಣುಗಳು ಸಮಾಗಮ ಹೊಂದಿದವು, ಫರ್ಟಿಲೈಸೇಷನ್ ಆಯಿತು. ಅದರಲ್ಲಿ ಯಾಕೆ ಫರ್ಟಿಲೈಸೇಷನ್ ಆಗೋದಿಲ್ಲ? ಕೆಲವು ಬಾರಿ ಅವಳಿ ಹುಟ್ಟುತ್ತಾವೆ ಯಾಕೆ, ಸಯಾಮಿ ಅವಳಿ ಹುಟ್ಟುತ್ತಾವೆ ಯಾಕೆ ಅಂತೆಲ್ಲ ವಿಜ್ಞಾನದ ಮೂಲಕ ಕಂಡುಕೊಂಡ್ರಿ. ಈ ಎಲ್ಲ ಕಾಣಿಕೆಗಳು ಕೂಡ, ಈ ಎಲ್ಲ ಗ್ರಹಿಕೆಗಳು, ಈ ಎಲ್ಲ ತೀರ್ಮಾನಗಳು ಕೂಡ ಕೇವಲ ಬ್ರೇನಿನ ಪ್ರೊಜೆಕ್ಷನ್, ಬ್ರೇನಿನ ಇಂಟರ್ಪ್ರಿಟೇಷನ್ಗಳ ಇವು. ಹೇಗಿದು? ಇದು ಹಗಲುಗಳ್ಳತನ ಅಲ್ವಾ ಅಂತ ನಾನು ಕೇಳೋದು. ರಕ್ತ, ಜೀವ, ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ. ನಮಗೆ ಸುತ್ತಮುತ್ತಲಿನ ಜಗತ್ತು ಏನೇನೋ ನೋಡಿ ಗೊತ್ತಿದೆ, ನಮ್ಗೇನೇನೋ ಭ್ರಮೆಗಳು ಇವೆ. ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ ಇದೆ ಅಂತ ಒಬ್ಬ ಬಾಲಕನಿಗೇನು ಗೊತ್ತಿರ್ತದೆ? ಅವನಿಗೆ ನೀವು ಶಾಸ್ತ್ರವನ್ನು ಕಲಿಸಿದರೆ ಸೂಕ್ಷ್ಮ ದರ್ಶಕಗಳ ಮೂಲಕ ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ, ಹಿಮೋಗ್ಲೋಬಿನ್ ಎಲ್ಲವನ್ನು ಕೂಡ ನೋಡ್ಲಿಕ್ಕೆ ಸಮರ್ಥ ಆಗ್ತಾನೆ. ಇವೆಲ್ಲವೂ ಮಿಥ್ಯಾನ? ಇದೆಲ್ಲ ಎಷ್ಟು ವಿಚಿತ್ರವಾಗಿದೆ. ಸೂರ್ಯ, ಚಂದ್ರ, ಗ್ರಹ, ಕೆಲವು ಗ್ರಹಗಳಿಗೆ, ಕೆಲವು ನಕ್ಷತ್ರಗಳಿಗೆ ಹೋಗಬೇಕಾದ್ರೆ ಅದೆಷ್ಟೋ ಬೆಳಕಿನ ವರ್ಷಗಳು ಬೇಕು ಅಂತಂತೀರಿ. ಈ ಎಲ್ಲ ಲೆಕ್ಕಾಚಾರಗಳು ಮಿಥ್ಯಾಭೂತನ? ಇದು ಹೇಗೆ? ಚಂದ್ರನ ಹತ್ತಿರ ಹೋಗಬೇಕಾದ್ರೆ ಎಷ್ಟು ವರ್ಷ ಬೇಕು, ಚಂದ್ರನಿಗೂ ಭೂಮಿಗೂ ಇರುವ ಸರಾಸರಿ ಅಂತರ ಎಷ್ಟು ಅಂತೆಲ್ಲ ವಿಜ್ಞಾನದ ಲೆಕ್ಕಾಚಾರದ ಮೂಲಕ ತೀರ್ಮಾನ ಮಾಡಿ ಚಂದ್ರನ ಮೇಲೆ ಉಪಗ್ರಹಗಳನ್ನು ಇಳಿಸಿದ್ರಿ. ನೀವೇ ಹೋಗಲ್ಲಿ ಇಳಿದು ಬಂದ್ರಿ. ಹಾಗಾದ್ರೆ ನೀವು ಅಲ್ಲಿ ಹೋಗಿ ಬಂದದ್ದು ಮಿಥ್ಯಾನ? ನಮ್ಮ ಆತ್ಮೀಯರೊಬ್ರು ಹೇಳ್ತಿದ್ರು, ಹೌದು, ಅಮೆರಿಕಾದಲ್ಲಿ ಚಂದ್ರನ ಮೇಲೆ ಇವರು ಹೋಗಿ ಇಳಿದಿದ್ದಾರೆ ಅನ್ನೋದೊಂದು ಮಿಥ್ಯಾಭೂತನೇ. ಅದೆಲ್ಲೂ ಹೋಗಿ ಇಳಿದಿಲ್ಲ ಅವರು. ಅಲ್ಲೇ ಲ್ಯಾಬ್ನಲ್ಲಿ ಚಂದ್ರನ ಮೇಲೆ ಹೋದಂತೆ ಏನೋ ಫೋಟೋ ತೆಗೆದು ಜನರಿಗೆಲ್ಲ ಮೋಸ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾರಂತೆ. ಇಂಥ ಕೆಲವು ಗದ್ದಲಗಳು ಎಲ್ಲ ಕಡೆ ಇರ್ತಾವೆ. ಕಲಿಯುಗ ಅಂದ್ರೆ ಗದ್ದಲದ ವಿವಾದದ ಕಾಲವೇ ಇದೆ.
ದ್ವಾಪರ ಅಂದ್ರೆ ಸಂಶಯದ ಕಾಲ, ಕಲಿಯುಗ ಅಂದ್ರೆ ಗದ್ದಲ, ವಿವಾದ, ಕಲಹದ ಕಾಲವೇ ಅದು. ಇರ್ಲಿ, ಕೇವಲ ಸಮರಸದಿಂದಲೇ ಕಲಹ ಅಂದ್ರೆ ಏನು ತಪ್ಪಿಲ್ಲ. ನಾವೀಗ ಮಾಡ್ತಿರುವುದು ಸಮರಸದ ಕಲಹ ಅಷ್ಟೇ, ಇದು ವಿರಸದ ಕಲಹ ಅಲ್ಲ. ಇದು ವಾಯೇಜರ್ ಅಂತ ನೌಕೆ ಕಳಿಸಿದ್ರೆ, ವಾಯೇಜರ್ 1, 2 ಅಂತ 45-50 ವರ್ಷಗಳೇ ಆಗ್ಲಿಕ್ಕೆ ಬಂತದಕ್ಕೆ. ಇಲ್ಲಿವರೆಗೆ ಖಗೋಳದ ಬಗ್ಗೆ ನಾವು ಏನೇನು ತಿಳ್ಕೊಂಡಿದ್ವಿ ಅದನ್ನೆಲ್ಲ ಆ ಎರಡು ನೌಕೆಗಳು ಬುಡಮೇಲು ಮಾಡಿವೆ. ಅದರಲ್ಲಿ ಏನೋ ನಮಗೆ ತಿಳಿಯದ ಸಂಗತಿಗಳನ್ನ ನಾವು ತಿಳಿಸ್ತಾ ಇವೆ, ಏನೇನೋ ಸಂಕೇತಗಳು ಬರ್ತಾ ಇವೆ. ಯಾವುದೋ ಒಂದು ಅದೃಶ್ಯ ಶಕ್ತಿ, ಒಂದು ಯಾವುದೋ ಇಂಟೆಲಿಜೆನ್ಸ್ ಅದನ್ನು ತನ್ನ ವಶಕ್ಕೆ ತಗೊಂಡಿದೆ, ಅದ್ರ ಮೂಲಕ ನಮ್ಗೆ ಏನನ್ನೋ ಕಳಿಸ್ತಾ ಇದೆ ಅಂತ ಅವು ಕಳಿಸಿದ ಸಂಕೇತಗಳನ್ನು ನೀವು ಅದನ್ನ ರೂಪಾಂತರಿಸಿ ಅದನ್ನ ಅರಿತುಕೊಳ್ಳುವ ಪ್ರಯತ್ನ ಪಡ್ತಿದ್ದೀರಿ. ವಾಯೇಜರಿಗೆ ನೀವು ಕಳಿಸಿದ ಸಂಕೇತಗಳು ಹೋಗಿ ಮುಟ್ಲಿಕ್ಕೆ 22 ಗಂಟೆ ಬೇಕು. ಅವುಗಳಿಂದ ಮತ್ತೆ ಸಂಕೇತ ಬರಲಿಕ್ಕೆ ನಿಮಗೆ 22 ಗಂಟೆ ಬೇಕು ಅಂತ ಲೆಕ್ಕಾಚಾರ ಹಾಕಿದ್ದೀರಿ. ಅವುಗಳು ಇಲ್ಲೇ ಕೂತು ರಿಪೇರಿ ಮಾಡ್ತೀರಿ. ಈ 22 ಗಂಟೆ ಏನೋ ಲೆಕ್ಕಾಚಾರ ಸುಳ್ಳ, ಲೆಕ್ಕಾಚಾರ ಸುಳ್ಳ, ಆ ಲೆಕ್ಕಾಚಾರಕ್ಕೆ ಬೇಸಾಗಿರುವಂತಹ ಕಾಲ ಸುಳ್ಳ. ಹೇಗೆ ಇದನ್ನೆಲ್ಲವನ್ನೂ ಸುಳ್ಳು ಅಂತ ಹೇಗೆ ತಳ್ಳಿ ಹಾಕುವುದು? ಒಂದಿಷ್ಟು ವಿಜ್ಞಾನವೂ ಬೇಕು, ಒಂದಿಷ್ಟು ತತ್ವಜ್ಞಾನವೂ ಬೇಕು. ಅದರ ಮೂಲಕ ಇದನ್ನೆಲ್ಲ ನಾವು ಸ್ವಲ್ಪ ಗ್ರಹಿಸಿ ತೀರ್ಮಾನ ಮಾಡಬಹುದಷ್ಟೇ. ಒಂದು ವಸ್ತು ನಮ್ಮ ಎದುರಿಗಿದೆ, ಒಂದು ಚಿಕ್ಕದಾಗಿ ಕಾಣ್ತದೆ, ಒಂದು ದೊಡ್ಡದಾಗಿ ಕಾಣ್ತದೆ. ಎಲ್ಲವೂ ಮೆಂಟಲ್ ಪ್ರೊಜೆಕ್ಷನ್ ಅಂದ್ರೆ ನಮಗೆ ಇದನ್ನು ತಿಳ್ಕೊಳ್ಬಹುದು. ಒಬ್ಬ ವ್ಯಕ್ತಿ ಕೆಟ್ಟದಾಗಿ ಕಾಣ್ತಾನೆ, ಒಬ್ಬ ವ್ಯಕ್ತಿ ಒಳ್ಳೆಯದವ್ರಿಗೆ ಕಾಣ್ತಾನೆ. ಯಾಕೆಂದ್ರೆ ನಮ್ಮವ್ರು ನಮ್ಗೆ ಒಳ್ಳೆಯವರಾಗಿ ಕಾಣ್ತಾರೆ, ಬೇರೆಯವ್ರಿಗೆ ಕೆಟ್ಟದಾಗಿ ಕಾಣ್ತಾರೆ. ನಮ್ಮವರು ನಮಗೆ ನಮ್ಮ ಧರ್ಮದವರು, ನಮ್ಮ ಊರಿನವರು ಸಜ್ಜನರಾಗಿ ಕಾಣ್ತಾರೆ. ಬೇರೆ ಧರ್ಮದವರೆಲ್ಲ ಕಳ್ಳರಾಗಿ, ದುಷ್ಟರಾಗಿ, ಭಯೋತ್ಪಾದಕರಾಗಿ ಕಾಣ್ತಾರೆ. ನಮ್ಮ ಒಂದು ಬಟ್ಟೆ ಬಗ್ಗೆ ನಮ್ಗೇನು ಪೂರ್ವಗ್ರಹ ಇದೆ, ಅದೇನು ಮೆಂಟಲ್ ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕಲ್ಲಿ ಅವಕಾಶ ಇದೆ. ಹರಿದ ಬಟ್ಟೆಯನ್ನು ಹರಿದದ್ದು ಅಂತ ಗ್ರಹಿಸ್ತದೆ, ಹರಿದೇದ ಬಟ್ಟೆಯನ್ನು ಹರಿದೇದನ್ನು ಗ್ರಹಿಸ್ತದೆ, ದೊಡ್ಡ ಬಟ್ಟೆಯನ್ನು ದೊಡ್ಡ ಬಟ್ಟೆ ಅಂತೇಳಿ, ಚಿಕ್ಕ ಬಟ್ಟೆಯನ್ನು ಚಿಕ್ಕ ಬಟ್ಟೆಯನ್ನು ಗ್ರಹಿಸ್ತದೆ. ಇದೆಲ್ಲವನ್ನೂ ನಾವು ಕೇವಲ ಬ್ರೈನಿನ ಇಂಟರ್ಪ್ರಿಟೇಷನ್ ತಳ್ಳಿ ಹಾಕುವುದಾ? ಒಂದು ನದಿ ಹರಿತಾ ಇದೆ, ಅದನ್ನು ಹರಿಯುತ್ತದೆ ಅಂತ ಗ್ರಹಿಸ್ತದೆ. ಮತ್ತೆ ಸರೋವರ, ಅದರ ನೀರು ಸ್ಥಿರವಾಗಿ ನಿಂತಿದೆ, ಅದರ ಸ್ಥಿರತೆಯನ್ನು ಗ್ರಹಿಸ್ತದೆ ನಮ್ಮ ಮನಸ್ಸು. ಎಲ್ಲವನ್ನೂ ಇವನ್ನೆಲ್ಲ ತಳ್ಳಿ ಹಾಕುವುದಾ? ಹೇಗಿದು? ತುಂಬಾ ಆಶ್ಚರ್ಯಕರವಾಗಿದೆ. ಎಷ್ಟೆಷ್ಟು ಸಂಗತಿಗಳನ್ನೆಲ್ಲ ಗ್ರಹಣ ಮಾಡಿದ್ವಿ ನಾವು. ಇವೆಲ್ಲವನ್ನೂ ಕೂಡ ಹೀಗೆ ತಳ್ಳಿ ಹಾಕುವುದು ಅಂದ್ರೆ ಹೇಗೆ? ಅದು ದೊಡ್ಡ ಆಶ್ಚರ್ಯಕರವಾಗಿ ಕಾಣಿಸ್ತದೆ ನನಗೆ. ಒಬ್ಬರು ಪ್ರಶ್ನೆ ಕೇಳಿದ್ರು ಇವತ್ತು, ಕೆಲವು ನಕ್ಷತ್ರಗಳಿಂದ ನಮಗೆ ಬೆಳಕು ಇನ್ನೂ ಬಂದು ಮುಟ್ಟೇ ಇಲ್ಲ, ಅಷ್ಟು ದೂರದಲ್ಲಿವೆ ಅಂತ. ಯಾಕಂದ್ರೆ ಒಂದು ಸೆಕೆಂಡಿಗೆ ಆ ಬೆಳಕು ಎಷ್ಟು ವೇಗ ಉಂಟಾಗ್ತದೆ, 1,00,000 ಕಿಲೋಮೀಟರ್ ಏನೋ ಹೇಳ್ತಾರಲ್ಲ, ಒಂದು ಸೆಕೆಂಡಿಗೆ ಇಷ್ಟು ದೂರ ಹೋಗ್ತದೆ. ಹಾಗಾದ್ರೆ ಒಂದು ಗಂಟೆಗೆ ಎಷ್ಟು ಹೋಗ್ತದೆ, ಒಂದು ದಿನಕ್ಕೆ ಎಷ್ಟು ಹೋಗ್ತದೆ, ಒಂದು ವರ್ಷಕ್ಕೆ ಎಷ್ಟು ಹೋಗ್ತದೆ ಅನ್ನೋದ್ರ ಲೆಕ್ಕಾಚಾರ ಹಾಕಿದ್ರೆ ಆ ನಕ್ಷತ್ರಗಳು ಇರುವ ದೂರವನ್ನ ಕೇವಲ 50 ಮೈಲು, 100 ಮೈಲು, 1000 ಮೈಲು, ಕೋಟಿ, 100 ಕೋಟಿ, 200 ಕೋಟಿ, 1000 ಕೋಟಿ ಅಂತ ಹೀಗೆ ಹೇಳ್ತಾ ಕೂತ್ರೆ ಬಗೆಹರಿಯೋದಿಲ್ಲ. ಇಷ್ಟು ಬೆಳಕಿನ ವರ್ಷಗಳ ದೂರದಲ್ಲಿದೆ, ಲೈಟಿನಿಂಗ್ ಇಯರ್ ಅಂತೆಲ್ಲ ಅದನ್ನ ಹೇಳುವ ಅಭ್ಯಾಸ ಮಾಡ್ಕೊಂಡ್ರಿ ನೀವು ವಿಜ್ಞಾನಿಗಳು. ಅಷ್ಟು ದೂರದಲ್ಲಿ ಅವಾಗ ಹೋಗಿ ಆ ಗ್ರಹಗಳು, ಆ ಕೆಲವು ನಕ್ಷತ್ರಗಳು ಅಲ್ಲಿವೆ. ಕೆಲವು ನಕ್ಷತ್ರಗಳಿಂದ ಇನ್ನೂ ಬೆಳಕೆ ನಾವು ಬಂದೇ ಮುಟ್ಟೇ ಇಲ್ವಂತೆ. ಕೆಲವು ನಕ್ಷತ್ರಗಳ ಬೆಳಕು ಇವತ್ತು ನಾವು ಬಂದು ಮುಟ್ತಾ ಇದೆ. ಆದ್ರೆ ಅವುಗಳಿರುವ ದೂರವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ನಕ್ಷತ್ರಗಳು ಈಗಾಗಲೇ ಸತ್ತು ಹೋಗಿಬಿಟ್ಟಿವೆ. ಸತ್ತು ಹೋದ ನಕ್ಷತ್ರಗಳಿಂದ ಬೆಳಕು ಈಗ ಬಂದಿದೆ. ಹಾಗಾದ್ರೆ ನಾವು ಆ ನಕ್ಷತ್ರವನ್ನು ಈಗ ಇದೆ ಅಂತ ತಿಳ್ಕೊತೀವಿ. ತಿಳ್ಕೊಂಡದ್ದು ಭ್ರಾಂತಿ ಆಯ್ತಲ್ವಾ ಅಂತ ಅವ್ರು ಕೇಳಿದ್ರು. ಸರಿ, ಆ ನಕ್ಷತ್ರಗಳಿಗೂ ನಮಗೂ ಇರುವ ದೂರವನ್ನು ಲೆಕ್ಕಾಚಾರ ಹಾಕಿದ್ರೆ ಈಗ ಇದೆ ಅಂತ ತಿಳ್ಕೊಂಡ್ರೆ ಭ್ರಾಂತಿ, ಆಗ ಇತ್ತು ಅಂತ ತಿಳ್ಕೊಂಡ್ರೆ ಅದು ಭ್ರಾಂತಿಯ? ಈ ಬೆಳಕು, ನನ್ನೊಂದು ಪ್ರಶ್ನೆ, ಒಂದು ಜ್ಞಾನ ಬಂದಾಗ ಜ್ಞಾನದಲ್ಲಿ ವಿಶೇಷಣ ಯಾವುದು, ವಿಶೇಷ ಯಾವುದು? ಒಂದು ವಸ್ತುವನ್ನು ಗುರುತಿಸ್ತೀವಿ, ಅದು ವಿಶೇಷ. ಅದರ ಒಂದು ಗುಣವನ್ನು ಗುರುತಿಸ್ತೀವಿ, ಅದು ವಿಶೇಷಣ. ಬೆಳಕು ಅನ್ನುವುದು ನಕ್ಷತ್ರದ ಗುಣಧರ್ಮ. ಆ ನಕ್ಷತ್ರದ ಗುಣಧರ್ಮ ಇದು ಅಂತ ನಾವು ತಿಳ್ಕೊಂಡ್ವಿ. ಇದು ನೀವು ಪ್ರತ್ಯಕ್ಷ ಅಂತ ಆದ್ರೂ ತಿಳ್ಕೊಳ್ರಿ, ಅನುಮಾನ ಅಂತ ಆದ್ರೂ ತಿಳ್ಕೊಳ್ರಿ, ಏನಾದ್ರೂ ತಿಳ್ಕೊಳ್ರಿ. ಬೆಳಕನ್ನ ಪ್ರತ್ಯಕ್ಷ, ನಕ್ಷತ್ರದ ಬೆಳಕು ನಮಗೆ ಇವತ್ತು ತಿಳಿದು ಬರ್ತಾ ಇದೆ, ಅದನ್ನು ಪ್ರತ್ಯಕ್ಷ ಅಂತ ತಿಳಿದ್ರೆ ಹಾಗಾದ್ರೆ ಅದಕ್ಕೆ ಆಧಾರವಾದಂತಹ ವಿಶೇಷವಾದ ಧರ್ಮಿ ಅನಿಸ್ಕೊಂಡಿರುವಂತಹ ನಕ್ಷತ್ರ ಈಗಿಲ್ಲ, ಅದರ ಜ್ಞಾನ ಹೇಗೆ ಬರ್ತದೆ? ಇದೆಲ್ಲ ಭ್ರಮೆ ಅಲ್ವಾ ಅಂತ ಕೇಳಿದ್ರು. ಆಂಶಿಕವಾಗಿ ಭ್ರಮೆ ಇರಬಹುದು, ಈಗ ಬಂದಿದೆ ಅನ್ನೋದು ಭ್ರಮೆ ಇರಬಹುದು.
ಆವಾಗ ಆ ನಕ್ಷತ್ರಕ್ಕೆ ಅಸ್ತಿತ್ವ ಇತ್ತು, ಅದಕ್ಕೆ ಅದರ ಬೆಳಕು ಈಗ ಬಂದಿದೆ ಅಂತ ತಿಳ್ಕೊಂಡ್ರೆ ಅದು ಭ್ರಮೆ. ನಕ್ಷತ್ರ ಈಗಿಲ್ಲ, ಸತ್ತೋಗಿದೆ, ನಕ್ಷತ್ರ ನಷ್ಟ ಆಗಿ ಹೋಗಿದೆ ಅಂತ ತಿಳಿದೆವು. ಆವಾಗ ಅದರಲ್ಲಿ ಪ್ರಚಂಡವಾದ ಬೆಳಕಿತ್ತು, ಅದು ಈಗ ಇಷ್ಟು ದೂರಕ್ಕೆ ನಾವು ಬಂದು ಮುಟ್ಟಿದೆ ಅಂತ ತಿಳಿದ್ರೆ ಅದು ಭ್ರಮೆಯ. ಈಗಿದೆ ಅಂತ ತಿಳಿದ್ರೆ ಭ್ರಮೆ ಯಾವುದು? ಆಗ ಇತ್ತು, ಅದರ ಬೆಳಕು ಈಗಿದೆ ಅಂತ ಬಂದ್ರೆ ಅದು ಭ್ರಮೆ ಎನ್ನುವುದಾದ್ರೆ ಹಾಗಾದ್ರೆ ಸತ್ಯ ಯಾವುದು? ಜಗತ್ತನ್ನು ಅನ್ರಿಯಲ್ ಅಂತ ಹೇಳುವುದಾದ್ರೆ ಜಗತ್ತು ಅನ್ರಿಯಲ್ ಅನ್ನುವುದು ಕೂಡ, ಜಗತ್ತು ಅನ್ರಿಯಲ್ ಅನ್ನುವ ಫ್ಯಾಕ್ಟು ಕೂಡ ಕೇವಲ ನಮ್ಮ ಬ್ರೈನಿನ ಇಂಟರ್ಪ್ರಿಟೇಷನ್ ಆದ್ರೆ ಗತಿ ಏನು? ಇದನ್ನೆಲ್ಲ ನಾವು ವಿಚಾರ ಮಾಡಬೇಕು. ಕೆಲವು ದೂರ ಇರುವಂತೆ ಕಾಣಿಸ್ತವೆ, ಕೆಲವು ಸಮೀಪದಲ್ಲಿರುವಂತೆ ಕಾಣಿಸ್ತವೆ, ಎಲ್ಲವೂ ಕೂಡ ಹೀಗೆ ಮೈಂಡಿನ ಭ್ರಮೆಯೇ ಆದರೆ ನೀವು ಇನ್ನು ವಿಚಾರ ಮಾಡಬೇಕು. ಇಷ್ಟು ದೂರ ಭಾರತದಿಂದ ಒಂದು ವಿದೇಶ ಇಷ್ಟು ದೂರದಲ್ಲಿದೆ, ಅದಕ್ಕೆ ಇಷ್ಟು ಕಿಲೋಮೀಟರ್ ಇದೆ, ಅದಕ್ಕೆ ಹೋಗ್ಲಿಕ್ಕೆ ಇಷ್ಟು ಇಂಧನ ಬೇಕು, ವಿಮಾನದಲ್ಲಿ ಆಗಲಿ ಅಥವಾ ಹಡಗಿನಲ್ಲಿ ಆಗಲಿ. ಅದಕ್ಕೆ ತಕ್ಕಂತೆ ಇಂಧನವನ್ನು ಅದ್ರಲ್ಲಿ ತುಂಬುತ್ತೀರಿ, ಹೋಗ್ತೀರಿ. ಆ ಲೆಕ್ಕಾಚಾರ ಸರಿಯಾಗಿರುವುದರ ಅರ್ಥ ಅಲ್ವಾ ಅದು? ತಗರ ಲೆಕ್ಕಾಚಾರ ಸುಳ್ಳಾಯ್ತಾ? ಲೆಕ್ಕಾಚಾರ ಆ ದೇಶ, ಆ ಕಾಲ, ಇಷ್ಟು ಕಾಲ ಬೇಕು ಅಂತ ಲೆಕ್ಕಾಚಾರ ಹಾಕಿರ್ತೀರಿ, ಅಷ್ಟು ಕಾಲದಲ್ಲಿ ಹೋಗಿ ಮುಟ್ತೀರಿ. ಹಾಗಾದ್ರೆ ಕಾಲ, ಆ ದೇಶ ಎಲ್ಲವೂ ಮಿಥ್ಯಾಭೂತ ಆಯ್ತಾ? ಲೆಕ್ಕಾಚಾರ ಮಿಥ್ಯಾಭೂತ ಆಯ್ತಾ? ಚಂದ್ರ ಇಷ್ಟು ದೂರ ಇದ್ದಾನೆ ಅಂತ ಕರಾರುವಾಕ್ಕಾದ ಲೆಕ್ಕಾಚಾರ ಹಾಕಿ ಗಣಿತದಿಂದ ಅದನ್ನು ತೀರ್ಮಾನ ಮಾಡಿ ಗಣಿತಜ್ಞರು ತಂತ್ರಜ್ಞರು ಎಲ್ಲರೂ ಸೇರಿ ಚಂದ್ರನ ಇಂಥ ಭಾಗದಲ್ಲಿ ಇದನ್ನು ಇಳಿಸಬೇಕು, ಉತ್ತರ ಗೋಳಾರ್ಧ, ಪಶ್ಚಿಮ ಗೋಳಾರ್ಧ ಏನೇನೋ ಇದೆಯಲ್ಲ, ಅಲ್ಲೆಲ್ಲ ಹಿಂದೆ ಯಾರೋ ಕೆಲವು ಕಡೆ ಇಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ರು, ಕೆಲವರಿಗೆ ಆಗಿರಲಿಲ್ಲ. ಅಲ್ಲಿ ನಾವು ಇದನ್ನು ಇಳಿಸಿದೆವು. ಚಂದ್ರನ ಮೇಲೆ ನಾವು ಉಡುವ ಬಟ್ಟೆನೆ, ತೊಡುವ ಬಟ್ಟೆನೆ ಉಟ್ಕೊಂಡು ಹೋದರೆ ಅಲ್ಲಿಯ ವಾತಾವರಣಕ್ಕೆ ನಾವು ಹೊಂದಿಕೊಳ್ಳೋದಿಲ್ಲ. ಆದ್ರಿಂದ ಅಲ್ಲಿ ಬೇರೆನೇ ಬಟ್ಟೆ ಬೇಕಾಗ್ತದೆ ಅಂತ ಆಲೋಚನೆ ಮಾಡಿದ್ರಿ. ಹಾಗಂತೆ ಹೋದ್ರಿ, ಬದುಕಿಯೂ ಬಂದ್ರಿ. ಹಾಗಾಗಿ ಈ ನಿಮ್ಮ ಗ್ರಹಿಕೆಯೂ ತಪ್ಪಾಯ್ತಾ? ಆ ವಾತಾವರಣಕ್ಕೆ ನಮ್ಮ ದೇಹ ಹೊಂದ್ಕೊಳ್ಳೋದಿಲ್ಲ ಅನ್ನೋ ನೀವು ಮೊದಲೇ ತೀರ್ಮಾನ ಮಾಡಿ ಬಟ್ಟೆ ಹಾಕೊಂಡು ಹೋದ್ರಲ್ಲ, ಹೋಗಿದ್ದೀವಿ ಮಿಥ್ಯಾಭೂತವೇ. ಏನು ಹಾಗಾದ್ರೆ ಸತ್ಯ, ವಾಸ್ತವಿಕ ಸತ್ಯ ಏನು? ದುರ್ದೈವ ಏನಂದ್ರೆ ಸೈನ್ಸ್ ನಮಗೆ ಜಗತ್ತಿನ ಸತ್ಯತ್ವವನ್ನು ತೋರಿಸಬೇಕಾಗಿತ್ತು. ಆ ಸೈನ್ಸಿನ ಮೂಲಕವೇ ಜಗತ್ತಿನ ಅಸತ್ಯತ್ವ ಪ್ರತಿಪಾದಿತ ಆಗಿಬಿಟ್ರೆ ಹಾಗಾದ್ರೆ ಜಗತ್ತಿನ ಸತ್ಯತ್ವವನ್ನು ತಿಳ್ಕೊಳ್ಳಿಕ್ಕೆ ಆಧಾರ ಏನು? ನಾವೇನು ಹತಾಶರಾಗಬೇಕಾಗಿಲ್ಲ. ಜಗತ್ತಿನ ಸತ್ಯತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ನೀವು ಕೇವಲ ನಿಮ್ಮ ಪ್ರಯತ್ನಗಳು, ಐಂದ್ರಿಯಕ ಪ್ರಯತ್ನಗಳು, ನಿಮ್ಮ ಸಂಶೋಧನೆಗಳನ್ನು ಮಾತ್ರ ಅವಲಂಬಿಸಿದರೆ ಏನಾಗ್ತದೆ ಅಂತ ಆತಂಕ ಪಟ್ಟೆ ಶಾಸ್ತ್ರ ಅದನ್ನ ವಿಶ್ವಂ ಸತ್ಯಂ ಭಗವಾನ್ ಅಂತ ಶಾಸ್ತ್ರದ ಮೂಲಕವೂ ಕೂಡ ಪ್ರತಿಪಾದನೆ ಮಾಡಿದೆ. ಆದರೆ ಒಂದು ಮಾತು ಶಾಸ್ತ್ರದಲ್ಲಿ ಕಂಡು ಬರ್ತದೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರನ್ನು ಹೇಳಿದ್ದಾರೆ, ನಾವು ಅದನ್ನು ನೆನಪು ಮಾಡ್ಕೊಳ್ಬೇಕು. ಶಾಸ್ತ್ರಾರ್ಥಯುಕ್ತಾನುಭವ ಪ್ರಮಾಣಂ ತು ಉತ್ತಮಂ ಮತಂ ಮಧ್ಯಮಂ ತ್ವಾಗಮೋಜ್ಞೇಯ ಪ್ರತ್ಯಕ್ಷ ಮಧಮಂ ಸ್ಮೃತಂ ಅಂತ. ಶಾಸ್ತ್ರ ಪರಮ ಪ್ರಮಾಣ ಯಾವುದು, ಮಧ್ಯಮ ಪ್ರಮಾಣ ಯಾವುದು, ಕಡಿಮೆ ಪ್ರಮಾಣ ಯಾವುದು ಅಂತ ನಮಗೆ ಗೊತ್ತಿರಬೇಕು. ಶಾಸ್ತ್ರದಲ್ಲಿ ಇದ್ದದನ್ನು ಓದಿ ಮನನ ಮಾಡಿ ಅದು ಅನುಭವಕ್ಕೆ ತಂದುಕೊಂಡ್ರೆ ಅದು ಪರಮ ಪ್ರಮಾಣ ಅಂತ. ನಮಗೆ ಯಾರಿಗೂ ಅದು ಇನ್ನೂ ಬಂದಿಲ್ಲ. ನಮಗಿರುವುದು ಈಗ ಮಧ್ಯಮ ಪ್ರಮಾಣ. ಮಧ್ಯಮ ಪ್ರಮಾಣ ಅಂದ್ರೆ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಅಂತ ತೋರಿಸಿ ಕೈ ತೊಳ್ಕೊತೇವೆ ನಾವು. ಕುರಾನಲ್ಲಿ ಹೀಗೆ ಹೇಳಿದೆ, ಬೈಬಲಲ್ಲಿ ಹೀಗೆ ಹೇಳಿದೆ, ವೇದದಲ್ಲಿ ಹೀಗೆ ಹೇಳಿದೆ, ಪುರಾಣದಲ್ಲಿ ಹೀಗೆ ಹೇಳಿದೆ ಅಂತ ನಾವು ಸುಮ್ಮನೆ ಆಗಿಬಿಡ್ತೇವೆ. ನಮಗೂ ಅನುಭವಕ್ಕೆ ಬಂದಿಲ್ಲ, ಕೇಳುವವರಿಗೂ ಅನುಭವಕ್ಕೆ ಬಂದಿಲ್ಲ. ನಮಗೆ ಅನುಭವಕ್ಕೆ ಬಂದಿಲ್ಲದೆ ಹೋದ್ಮೇಲೆ ಕೇಳುವವರಿಗೆ ಏನು ಜ್ಞಾನ ಬರ್ತದೆ? ಮಧ್ಯಮ ಪ್ರಮಾಣವನ್ನು ಇಟ್ಕೊಂಡು ನಾವಿನ್ನೂ ಸಾಧನೆ ನಡುದಾರಿಯಲ್ಲೂ ಇದ್ದು ಬಿಟ್ಟಿದ್ದೇವೆ ಆ ಕಾರಣದಿಂದ. ಆದರೆ ದುರ್ದೈವ ಪ್ರತ್ಯಕ್ಷ ಅಧಮಂ ಸ್ಮೃತಂ, ಪ್ರತ್ಯಕ್ಷವನ್ನೇ ಅವಲಂಬಿಸಿ ನೀವು ಶಾಸ್ತ್ರೀಯ ವಿಷಯಗಳನ್ನು ಚರ್ಚೆ ಮಾಡ್ತೀರಿ ಅಂತ ಹೋದ್ರೆ ಅದು ಅಧಮ ಪ್ರಮಾಣ ಅಂತ ಹೇಳ್ತದೆ. ಪ್ರತ್ಯಕ್ಷ ಮಾತ್ರ ಅಲ್ಲ, ಪ್ರತ್ಯಕ್ಷ, ಅನುಮಾನ ಮತ್ತೆ ಲೌಕಿಕ ಶಾಸ್ತ್ರಗಳು ಅದನ್ನು ಅವಲಂಬಿಸಿಯೇ ತೀರ್ಮಾನ ಮಾಡ್ತೇನೆ ಅಂತ ಹೋದ್ರೆ ಮತ್ತೂ ಹಿಂದುಳಿತಾನೆ ಮನುಷ್ಯ. ಒಂದು ಮಾತು ನನಗೆ ಯಾವಾಗಲೂ ನೆನಪಿಗೆ ಬರ್ತಿರ್ತದೆ. ಒಂದು ರಥ ಏರಿದ್ವಿ ನಾವು ನಮ್ಮವರೆಲ್ಲರೂ ರಥವನ್ನು ಏರಿದೆವು. ರಥವನ್ನು ಏರಿ ಕುದುರೆಗಳ ಕಡಿವಾಣವನ್ನು ಕೈಗೆ ತಗೊಂಡ್ವಿ, ಚಾಟಿ ತಗೊಂಡು ಬಾರಿಸಿದೆವು, ರಥ ಹೊರಟಿತು ಅಂತ ತಿಳ್ಕೊಂಡೆವು. ರಥದಲ್ಲಿ ಏನೋ ಒಂದಿಷ್ಟು ಸಂಘರ್ಷ, ಕುಲುಕಾಟವು ಕಂಡಿತ್ತು. ರಥ ಹೊರಟಿದೆ ಅಂತ ತಿಳ್ಕೊಂಡು ಅಲ್ಲೇ ಕೂತಿದ್ದೆವು. ನೋಡಿದ್ರೆ ಆ ರಥಕ್ಕೂ ಕುದುರೆಗೂ ಕಟ್ಟಿದ ಹಗ್ಗಗಳನ್ನೇ ಯಾರೋ ಬಿಚ್ಚಿ ಬಿಟ್ಟಿದ್ದಾರೆ. ಆ ಬಿಚ್ಚಿ ಬಿಟ್ಟಿದ್ದಾರೆ ಅನ್ನೋ ಎಚ್ಚರವೂ ನಮಗಿಲ್ಲ. ಸುಮ್ಮನೆ ರಥ ಕುಲುಕಾಡ್ತಾ ಇದೆ, ಎಲ್ಲಿಗೂ ಹೋಗ್ತಾನೆ ಇಲ್ಲ. ನಾವು ವಿ ಆರ್ ಗೋಯಿಂಗ್ ನೋವೇರ್. ಇದು ಟ್ರೆಡ್ಮಿಲ್ ಮೇಲೆ ವಾಕಿಂಗ್ ಮಾಡಿದಂಗೆ ಅಂತ ಕೆಲವು ಕಡೆ ಹಾಸ್ಯ ಮಾಡ್ತಿರ್ತಾರೆ. ವಾಕಿಂಗ್ ನೀವು ಇಲ್ಲಿಂದ ಮಠದವರೆಗೆ, ಇಲ್ಲಿಂದ ಯಾವುದೋ ಕ್ಷೇತ್ರದವರೆಗೆ ಪಾದಯಾತ್ರೆಗೆ ಹೋದ್ರೆ ಲಾಭ ಇದೆ. ಅಲ್ಲಿ ಹೋಗಿದ್ದು ಬಂತು, ನೀವು ವ್ಯಾಯಾಮವೂ ಆಯಿತು. ಇದನ್ನು ಗಮನಿಸಬೇಕು. ದೇಹಕ್ಕೆ ವ್ಯಾಯಾಮವೂ ಆಯಿತು, ಆ ಕ್ಷೇತ್ರಕ್ಕೆ ಹೋದಂತೆನೂ ಆಯಿತು. ಆದರೆ ಟ್ರೆಡ್ಮಿಲ್ ಮೇಲೆ ವಾಕಿಂಗ್ ಮಾಡಿದ್ರೆ ನೀವು ಹೋಗುವುದಿಲ್ಲ, ಇರುವುದಲ್ಲೇ ಇರ್ತೀರಿ.
ಮೈಗೊಂದಿಷ್ಟು ಬೆವರು ಬಂತು, ವ್ಯಾಯಾಮ ಆಯ್ತು ಅಷ್ಟೇ, ಪುಣ್ಯ ಏನು ಬರಲಿಲ್ಲ. ಹಾಗೆ ನಮ್ಮ ಅನೇಕ ವೈಜ್ಞಾನಿಕ ಸಂಶೋಧನೆಗಳು, ನಮ್ಮ ಅನಿಸಿಕೆಗಳು, ನಮ್ಮ ಪ್ರವಚನಗಳು ಎಲ್ಲವೂ ಕೂಡ ಟ್ರೆಡ್ಮಿಲ್ ಮೇಲೆ ವಾಕಿಂಗ್ ಮಾಡಿದಂಗಿದೆ. ಕುದುರೆಗೂ ಆ ರಥಕ್ಕೂ ಸಂಬಂಧವೇ ಇಲ್ಲದೆ ಇರುವಂತೆ ಕುದುರೆ ಇಲ್ಲೇ ಹೋಗಿದೆ, ರಥ ಇಲ್ಲೇ ನಿಂತಿದೆ, ರಥಕ್ಕೆ ಕುದುರೆಗಳನ್ನು ಹೂಡಿದ್ದಾರೆ, ನಾವೆಲ್ಲೋ ಹೋಗ್ತಾ ಇದ್ದೇವೆ ಅನ್ನೋ ಭ್ರಮೆಯಲ್ಲಿ ಇರುವ ರಥಿಕನಂತೆ, ಗಾಡಿಯ ಯಜಮಾನಂತೆ ನಮ್ಮ ಸ್ಥಿತಿ ಇದೆ. ಇದು ತುಂಬಾ ದೊಡ್ಡ ದುರಂತ. ತುಂಬಾ ಸ್ಪಷ್ಟವಾಗಿ ಮನುಷ್ಯ ಗ್ರಹಿಸಬೇಕು. ಯಾರನ್ನೋ ಹುಟ್ಟಿದ್ದನ್ನು ನೋಡ್ತೀವಿ, ಹುಟ್ಟಿದ್ದು ಮೆಂಟಲ್ ಪ್ರೊಜೆಕ್ಷನ್, ಸತ್ತರು ಅನ್ನೋದು ಮೆಂಟಲ್ ಪ್ರೊಜೆಕ್ಷನ್. ಹೌದು, ಅದನ್ನು ಒಪ್ಕೊಳ್ಬೇಕಾದ್ರೆ ಸಾಯುವುದು ಆತ್ಮ ಅಲ್ಲ, ದೇಹವೇ ಸಾಯುವುದು, ಅದನ್ನು ಒಪ್ಪೋಣ. ಸರಿ, ದೇಹವು ಕೂಡ ಸಾಯುವುದು ಒಂದು ಯಾವ ಅರ್ಥದಲ್ಲಿ? ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್ ನ್ಯೂಲಿ ಅಂಡ್ ನಥಿಂಗ್ ಕ್ಯಾನ್ ಬಿ ಡೆಸ್ಟ್ರಾಯ್ಡ್ ಟೋಟಲಿ. ಫಿಸಿಕ್ಸ್ ಆಗಿ ಹೇಳ್ತದೆ, ಯಾವುದನ್ನು ಪೂರ್ಣವಾಗಿ ಶೂನ್ಯದಿಂದ ಹೊಸದಾಗಿ ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ, ಯಾವುದನ್ನು ಪೂರ್ಣವಾಗಿ ನಾಶಪಡಿಸಿ ಶೂನ್ಯಕ್ಕೆ ಕಳಿಸ್ಲಿಕ್ಕೆ ಬರೋದೂ ಇಲ್ಲ. ರೂಪಾಂತರವೇ ಸಾವು. ನಾವು ಕೂಡ ನಾವು ಹುಟ್ಟಿದೆವು, ನಾವ್ಯಾರೋ ಸತ್ಯವು ಅಂತ ಹೇಳುವಾಗ ಆ ದೇಹ ಮಣ್ಣಿನಲ್ಲಿ ಒಂದಾಯ್ತು ಅಂತಾನೆ ಹೇಳ್ತೇವಲ್ಲ, ಪಂಚತ್ವವನ್ನು ಹೊಂದಿತು ಅಂತಾನೆ ಹೇಳ್ತೇವೆ, ರೂಪಾಂತರ ಹೊಂದಿತು. ಹಾಗಾದ್ರೆ ಇಲ್ಲಿವರೆಗೆ ಅದು ರೂಪಾಂತರ ಹೊಂದಿರಲಿಲ್ಲ. ಇದನ್ನ ತುಂಬಾ ಸೂಕ್ಷ್ಮ ಗಮನಿಸಬೇಕು. ನಾವು ಹುಟ್ಟಿದಾಗ ನಮ್ಮ ಶರೀರ ಹೇಗಿತ್ತು ಗೊತ್ತಿದೆ. 60-70 ವರ್ಷ, 70-80 ವರ್ಷ ನಾವು ಬದುಕ್ತೀವಿ. ನಮ್ಮ ಶರೀರದಲ್ಲಿ ಆಗುವ ಬದಲಾವಣೆಗಳಿಗೆ ನಾವು ಸಾಕ್ಷಿಯಾಗಿದ್ದೀವಿ. ಈ ಎಲ್ಲ ಬದಲಾವಣೆಗಳು ನಮ್ಮ ಕೇವಲ ಮೆಂಟಲ್ ಪ್ರೊಜೆಕ್ಷನ್, ಕೇವಲ ಬ್ರೇನಿನ ಇಂಟರ್ಪ್ರಿಟೇಷನ್ ಅನ್ಬೇಕಾ? ಇದನ್ನ ಹಾಗೆ ತಳ್ಳಿ ಹಾಕ್ಬೇಕಾ? ನಮ್ಮ ಎದುರಿಗೆ ಅನೇಕ ಜನ ಸತ್ತರು, ಅನೇಕ ಜನ ಹುಟ್ಟಿದ್ರು ಅಂದ್ರೆ ಆತ್ಮ ಬಂದು ದೇಹದಲ್ಲಿ ಸೇರಿಕೊಂಡಿತ್ತು, ಹೊಸದೇನಲ್ಲ. ದೇಹನೂ ಕೂಡ ನಾವು ತಂದೆ ತಾಯಂದಿರು ತಿಂದ ಆಹಾರ, ಆ ಆಹಾರದಿಂದ ವೀರ್ಯಾಣು, ಅಂಡಾಣು, ಅವುಗಳ ಮೇಲಣದಿಂದ ಗರ್ಭ, ಅದೆಲ್ಲ ಸರಿಯೇ. ಅಂತೂ ಅದರಲ್ಲಿ ಬಂದು ಸೇರ್ಕೊಂಡಿತ್ತಲ್ಲ, ಆ ಮೂಲಕ ನಾವು ಹುಟ್ಟಿದ್ವಲ್ಲ. ನಮ್ಮ ಎದುರಿಗೆ ಒಂದು ಮಗು, ಮೊಮ್ಮಗು, ಮರಿಮಗು ಹುಟ್ಟಿತಾರೆ, ಇದಕ್ಕೆಲ್ಲ ನಾವು ಸಾಕ್ಷಿಯಾಗಿದ್ದೀವಲ್ಲ. ಹಾಗಾಗಿ ಹುಟ್ಟು ಸುಳ್ಳ, ಸಾವು ಸುಳ್ಳ, ಮನುಷ್ಯರಿಗಾಗೂ ನೋವು ಸುಳ್ಳ. ದೊಡ್ಡ ಶಬ್ದ, ಭಯಾನಕವಾದ ಬಿಸಿ, ಅದೆಲ್ಲವೂ ಮೆಂಟಲ್ ಪ್ರೊಜೆಕ್ಷನ್, ಬ್ರೇನಿನ ಇಂಟರ್ಪ್ರಿಟೇಷನ್ ಅಂತ ನೀವು ರೂಲ್ ಔಟ್ ಮಾಡಬಹುದು. ಆದರೆ ಅದರಿಂದ ನಮಗೆ ಆದ ಭಯ, ಒಂದು ಮಂಗಕ್ಕೆ ಆದ ಭಯ, ಒಂದು ಹಕ್ಕಿಗೆ ಆದ ದಿಗಿಲು, ಎಲ್ಲವೂ ಭಯ, ಮಿಥ್ಯಾಭೂತನ, ಎಲ್ಲವೂ ಸುಳ್ಳ. ಸಾಯ್ತೀವಿ, ಸಾಯುವುದು ಸುಳ್ಳ. ಭೂಕಂಪ ಆಗ್ತದೆ ಅಂತ ತಿಳ್ಕೊತವೆ. ಇದನ್ನ ಪ್ರಾಣಿಗಳಿಗೆ ಒಂದು ಇನ್ಸ್ಟಿಂಕ್ಟ್ ಇರ್ತದಂತೆ. ಅದರ ಮೂಲಕ ಇನ್ನು ಮುಂದೆ ಏನೋ ಭಯಾನಕವಾದ ಒಂದು ವಿದ್ಯಮಾನ ಆಗುವುದಿದೆ ಅಂತ ಗ್ರಹಿಸ್ತಾವಂತೆ. ಮನುಷ್ಯನಿಗೆ ತನ್ನ ಇನ್ಸ್ಟಿಂಕ್ಟ್ನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾನೆ, ಬಾಯಿ ಬಂದಾಗ ವರ್ತನೆ ಮಾಡ್ತಾನೆ. ಶಾಸ್ತ್ರವೂ ಅರ್ಥ ಆಗೋದಿಲ್ಲ, ವಿಜ್ಞಾನವೂ ಅರ್ಥ ಆಗೋದಿಲ್ಲ, ತಂತ್ರಜ್ಞಾನವೂ ಅರ್ಥ ಆಗೋದಿಲ್ಲ. ಸುದೈವದಿಂದ ಪ್ರಾಣಿಗಳಿಗೆ ನಾನು ಅನೇಕ ಬಾರಿ ಅನ್ಕೊಳ್ಳೋದು, ಜಗನ್ಮಿಥ್ಯಾತ್ವದ ಬಗ್ಗೆ, ಜಗತ್ತಿನ ಸತ್ಯತ್ವದ ಬಗ್ಗೆ ಪ್ರಾಣಿಗಳಿಗೆ ಯಾವತ್ತೂ ಅನುಮಾನ ಬಂದಿರಲಿಕ್ಕಿಲ್ಲ ಅಂತ. ಅವು ಬಂದಿದ್ರೆ ಆಹಾರ ತಿನ್ನುವುದಕ್ಕೆ ಪ್ರಯತ್ನ ಪಡ್ತಿರ್ಲಿಲ್ಲ, ಸಂತಾನೋತ್ಪಾದನೆಗಾಗಿ ಮೇಟಿಂಗಿಗೂ ಪ್ರಯತ್ನ ಪಡ್ತಿರ್ಲಿಲ್ಲ. ಜಗನ್ಮಿಥ್ಯಾತ್ವದ ಬಗ್ಗೆ ಒಂದು ಭ್ರಮೆ ಬಂದು ಜಗತ್ ಸತ್ಯತ್ವವನ್ನು ತಳ್ಳಿ ಹಾಕಬೇಕು ಅಂತ ಅನಿಸಿದ್ದು ಮನುಷ್ಯನಿಗೆ ಮಾತ್ರ ಅಂತ ಕಾಣಿಸ್ತದೆ ಪ್ರಾಯ. ಯಾಕೆಂದ್ರೆ ಬ್ರೇನ್ ಅತಿ ದೊಡ್ಡದಿರೋದು ಅವನಿಗೆ, ಅತಿ ಹೆಚ್ಚು ಭ್ರಮೆಗಳಿರೋದು ಅವನಿಗೇನೆ, ಅತಿ ಹೆಚ್ಚು ತಿಳುವಳಿಕೆಯು ಸಾಧ್ಯ ಆಗುವುದು ಅವನಿಗೇನೆ. ಹೀಗೆ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು, ನಮಗೆ ಸುತ್ತಮುತ್ತಲಿನ ರೂಪ, ರಸ, ಗಂಧ, ಸ್ಪರ್ಶ ಅವೆಲ್ಲವೂ ಭ್ರಮೆ ಆಗಲಿ. ಕಪ್ಪೆ ಚಿಪ್ಪು ಭ್ರಮೆ, ಬೆಳ್ಳಿಯೂ ಭ್ರಮೆ, ಹಗ್ಗವೂ ಭ್ರಮೆ, ಹಾವು ಭ್ರಮೆ, ಸುಗಂಧ, ದುರ್ಗಂಧ, ಬಿಸಿ, ತಂಪು, ಭಯಾನಕವಾದ ಭೂಕಂಪ, ಪ್ರಬಲವಾದ ಸೂರ್ಯನ ಬೆಳಕನ್ನೇ ಮಿಥ್ಯಾ ಅಂತ ಹೇಳಿ ಹೊರಟುಬಿಟ್ಟಿದ್ದಾಳೆ. ಸೂರ್ಯನೇ ಮಿಥ್ಯಾ ಅಂತ ಹೇಳಿ ಕೊಟ್ಟಿದ್ದೀರಿ. ಸೂರ್ಯನೇ ಮಿಥ್ಯಾ ಅಂತ ಹೇಳಿ ಹೊರಟವ್ರಿಗೆ ಇನ್ನೇನೂ ಮಿಥ್ಯಾ ಅಂತ ಹೇಳ್ತಿರೋ ನೀವು. ಅದಿಲ್ಲ. ಆದ್ರೆ ಜ್ಞಾನ, ಇಚ್ಛಾ, ಸುಖ, ದುಃಖ ಅವು ಭ್ರಮೆಯ. ಅದನ್ನಾದ್ರೂ ಮನಃಶಾಸ್ತ್ರದ ಪ್ರಕಾರ, ಮನೋವಿಶ್ಲೇಷಣಾ ಶಾಸ್ತ್ರದ ಪ್ರಕಾರ ಅಥವಾ ವೇದಾಂತದ ಪ್ರಕಾರ ಅದನ್ನ ಒಪ್ಲಿಕ್ಕೆ ಸಾಧ್ಯ ಇದೆ. ಕಪ್ಪೆ ಚಿಪ್ಪಿನಲ್ಲಿ ಹಾವು ಬೆಳ್ಳಿ ಕಂಡದ್ದು, ಹಗ್ಗದಲ್ಲಿ ಹಾವು ಕಂಡದ್ದು, ಆ ವಸ್ತು ಸುಳ್ಳಿರಬಹುದು. ಕಾಣಿಕೆ ಜ್ಞಾನ ಅನ್ನೋದಿಲ್ಲ, ಅದೂ ಮಿಥ್ಯಾಭೂತ ಅಂತ ಯಾರು ಹೇಳುವ ಧೈರ್ಯ ಮಾಡ್ಯಾರು? ಇದನ್ನೆಲ್ಲ ಸ್ವಲ್ಪ ನಾವು ವಿಚಾರ ಮಾಡಬೇಕು. ವಿಜ್ಞಾನ, ತಂತ್ರಜ್ಞಾನ ಎಲ್ಲವನ್ನೂ ಕೂಡ ಸೇರಿಸ್ಕೊಂಡು ಹೀಗೆ ಆಲೋಚನೆ ಮಾಡಿದರೆ ಆವಾಗ ನಾವು ಹೀಗೆ ತಿಳ್ಕೋಬಹುದು. ಒಟ್ಟಾರೆ ಕಪ್ಪೆ ಚಿಪ್ಪಿನಲ್ಲಿ ಹಾವು ಬೆಳ್ಳಿ ಕಾಣಬೇಕಾದ್ರೆ, ಹಗ್ಗದಲ್ಲಿ ಹಾವು ಕಾಣಬೇಕಾದ್ರೆ ಆರೋಪಿತ ಅಂತ ಕರೀತಾರೆ ಅದನ್ನು. ಸುಳ್ಳಾದ ವಸ್ತುವನ್ನು ಆರೋಪಿತ ಅಂತಾರೆ. ಅದಕ್ಕೊಂದು ಅಧಿಷ್ಠಾನ, ಅಂದ್ರೆ ಕಪ್ಪೆ ಚಿಪ್ಪು ಅಧಿಷ್ಠಾನ ಬೆಳ್ಳಿಗೆ, ಹಾವಿಗೆ ಹಗ್ಗ ಅಧಿಷ್ಠಾನ. ಸರಿ, ಇಷ್ಟೆಲ್ಲ ಜಗತ್ತು ಹೀಗೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆಲ್ಲ ಅಧಿಷ್ಠಾನ ಯಾವುದು? ಪರಬ್ರಹ್ಮವೇ ಅಧಿಷ್ಠಾನ. ಆ ಪರಬ್ರಹ್ಮವೇ ಒಂದೇ ಅಧಿಷ್ಠಾನ ಅಂದಮೇಲೆ ಇರುವುದೊಂದೇ ಅಧಿಷ್ಠಾನ.
ಕಪ್ಪೆ ಚಿಪ್ಪು ನೋಡಿ ಹಾವು ಅಂತ ಯಾರಿಗೂ ಭ್ರಮೆ ಬರೋದಿಲ್ವಲ್ಲ. ಹಗ್ಗವನ್ನು ನೋಡಿ ಬೆಳ್ಳಿ ಅಂತ ಯಾರಿಗೂ ಭ್ರಮೆ ಬರೋದಿಲ್ಲ. ಅದಕ್ಕಿದೇನೋ ಒಂದು ಸಾದೃಶ್ಯ ಇರ್ತದೆ. ಹಗ್ಗಕ್ಕೂ ಹಾವಿಗೂ ಸಾದೃಶ್ಯ ಇದೆ, ಕಪ್ಪೆ ಚಿಪ್ಪಿಗೂ ಬೆಳ್ಳಿಗೂ ಸಾದೃಶ್ಯ ಇದೆ, ಭ್ರಮೆ ಬಂತು. ಒಂದು ಎತ್ತರವಾದ ಕಂಬ, ಒಬ್ಬ ಮನುಷ್ಯ, ಅವರಿಬ್ಬರು ನೋಡಿ ಸಾದೃಶ್ಯ ಇರೋದ್ರಿಂದ ಭ್ರಮೆ ಬಂತು. ಎತ್ತರವಾದ ಕಂಬವನ್ನು ನೋಡಿ ಹಾವು ಅಂತ ಯಾರಿಗೂ ಭ್ರಮೆ ಬರೋದಿಲ್ವಲ್ಲ. ನಾಯಿಯನ್ನು ನೋಡಿ, ನಮ್ಮ ಎದುರಿಗೊಂದು ನಾಯಿ ಇದೆ, ಆ ನಾಯಿಯೋ ಅಥವಾ ಬೆಕ್ಕೋ ಅಂತ ಸಂಶಯ ಬರ್ಬೋದು. ನಾಯಿಯನ್ನು ನೋಡಿದ ಆನೆಯೋ ಜಿರಾಫೆಯೋ ಅಥವಾ ಪ್ರಾಚೀನ ಕಾಲದಲ್ಲಿ ಯಾವುದೋ ಡ್ರ್ಯಾಗನ್ ಅಂತಿರ್ತಾರೆ ಹಾಗೆಯೋ ಇದೊಂದು ಭ್ರಮೆ ಅಂತ ಯಾರಿಗಾರು ಬರ್ತದ? ಭ್ರಮೆಗೂ ಒಂದು ನಿಯಮ ಇದೆಯಲ್ಲ, ಹೇಗೆ ಭ್ರಮ ಬರಬೇಕು ಏನು ಅಂತ. ವಸ್ತುವಿಗೂ, ಆರೋಪಿತವಾದ ವಸ್ತುವಿಗೂ ಅಧಿಷ್ಠಾನ ವಸ್ತುವಿಗೂ ಸಾದೃಶ್ಯ ಬೇಕು, ಇದ್ರೆ ಭ್ರಮೆ ಬರ್ತದೆ. ಏನೂ ಸಾದೃಶ್ಯ ಇಲ್ದೇನೆ, ಏನೂ ಕಾರಣವಿಲ್ದೇನೆ ಸುಮ್ಮನೆ ಭ್ರಮೆ ಬರಬೇಕು ಅಂದ್ರೆ ಹೇಗೆ ಬಂದಿತ್ತು? ಭ್ರಮೆಗೂ ಕೆಲವು ಹಿನ್ನೆಲೆಗಳಿವೆ. ಅದ್ಯಾವುದೂ ಇಲ್ದೇನೆ ಎಲ್ಲವೂ ಕೇವಲ ಪ್ರೊಜೆಕ್ಷನ್, ಕೇವಲ ಇಂಟರ್ಪ್ರಿಟೇಷನ್ ಅಂತ ಆಲೋಚನೆ ಮಾಡುವುದು ಅಷ್ಟು ಸರಿಯಾದಂತಹ ವಿಚಾರ ಅಲ್ಲ. ಹೀಗೆ ಇದನ್ನ ಜಗತ್ತಿನ ಸತ್ಯತ್ವ ಮತ್ತು ಜಗತ್ತಿನ ಭೇದ, ಘಟ ಸತ್ಯ, ಪಟವೂ ಸತ್ಯ ಅಂದ್ರೆ ಅವರ ನಡುವಿನ ಭೇದವೂ ಸತ್ಯ. ಶನಿಗ್ರಹ, ಯುರೇನಸ್, ಮಂಗಳ, ಬುಧ ಎಲ್ಲವೂ ಸತ್ಯ ಅಂದ್ರೆ ಅವುಗಳ ಭೇದವೂ ಸತ್ಯ. ಶನಿಗಿರುವ ಬಳೆಗಳೂ ಸತ್ಯ. ಅನ್ಯಾವುದೋ ಗ್ರಹ ಅದು ಕೇವಲ ನಮ್ಮಂತೆ ಸಾಲಿಡ್ ಆದ ಗ್ರಹ ಅಲ್ಲ, ಅದೊಂದು ಅನಿಲಗಳ ಗ್ರಹ ಅಂತ ನೀವು ಪ್ರತಿಪಾದನೆ ಮಾಡಿದ್ರಿ, ಅದು ಸತ್ಯ. ಅದ್ರ ಅದಕ್ಕೂ ಗ್ರಹಗಳಿಗೂ ಇರುವ ಭೇದ ಸತ್ಯ. ಈ ನಕ್ಷತ್ರಕ್ಕೂ ಆ ನಕ್ಷತ್ರಕ್ಕೂ ಇರುವ ಭೇದ ಸತ್ಯ. ಈ ಮಿಲ್ಕಿ ವೇ ಅಂತ ಹೇಳ್ತಾರೆ, ಕ್ಷೀರಪಥ, ಈ ಕ್ಷೀರಪಥಕ್ಕೂ ಆ ಕ್ಷೀರಪಥಕ್ಕೂ ಇರುವ ಭೇದ ಸತ್ಯ. ಅವಳ ಡಿಸ್ಟೆನ್ಸ್ ಸತ್ಯ. ನನಗೆ ಬಹಳ ನಮ್ಮಲ್ಲಿನ ಡಿಸ್ಟೆನ್ಸ್ಗಳು ಬಿಟ್ಟುಬಿಡಿ, ಪ್ರಾಯ ನಮಗೀಗ ಅತ್ಯಂತ ಉಪಯುಕ್ತವಾದ ಡಿಸ್ಟೆನ್ಸ್, ನಾವೀಗ ಅಲ್ಲಿ ವಿಜ್ಞಾನಿಗಳು ಗಮನಿಸಿದ ಡಿಸ್ಟೆನ್ಸ್ ಅಂದ್ರೆ ಆ ವಾಯೇಜರ್ ನೌಕೆಯನ್ನು ಕಳಿಸಿದ್ದಾರೆ, 22 ಗಂಟೆ ಬೇಕು ಅದಕ್ಕೆ. ಇಲ್ಲಿಂದ ಸಿಗ್ನಲ್ ಕಳಿಸಿದ್ರೆ ಹೋಗಿ ಅದು ರಿಸೀವ್ ಮಾಡ್ಕೊಳ್ಳಿಕ್ಕೆ ಅಷ್ಟು ಬಿಲಿಯನ್ ಮೈಲ್ಗಳು ದೂರದಲ್ಲಿದೆ. ಅಲ್ಲಿಂದ ಮತ್ತೆ ಸಿಗ್ನಲ್ ಬರಬೇಕಾದ್ರೆ 22 ಗಂಟೆ ಬೇಕು, 22-23 ಗಂಟೆ. ಈ 22-23 ಗಂಟೆ ಅನ್ನೋದು ಆ ದೂರವನ್ನ, ದೂರ ಅಂದ್ರೆ ಅದು ದೇಶ ಮತ್ತೆ ಆ ಕಾಲ, ಅದೆಲ್ಲವನ್ನೂ ಸತ್ಯ ಅಂತ ತೋರಿಸ್ತದಲ್ಲ. ಸಂಕೇತಗಳು ಸತ್ಯ ಅಲ್ವಾ? ಆ ವಸ್ತು ಇನ್ನೂ ಅಲ್ಲಿರುವುದು ಸುಳ್ಳ? 40-50 ವರ್ಷಗಳ ನಂತರ ಅದೇನು ಕೆಲಸ ಮಾಡ್ಲಿಕ್ಕಿಲ್ಲ ಅಂತ ವಿಜ್ಞಾನಿಗಳು ಭಾವಿಸಿದ್ರಂತೆ, ಅದಿನ್ನೂ ಕೆಲಸ ಮಾಡ್ತಿದೆ ಅಂತ ಅವರಿಗೆ ಆಶ್ಚರ್ಯ ಅಂತದ್ದು. ಇಲ್ಲಿ ದೇಶ, ಕಾಲ, ಸಂಕೇತಗಳು, ಸಿಗ್ನಲ್ಗಳು, ಮನುಷ್ಯನ ಉಪಕರಣಗಳು, ನಮ್ಮ ಪೂರ್ವ ನಿರ್ಧಾರಿತ ಆಲೋಚನೆಗಳು ಕೆಲವು ಕಾರ್ಯಕ್ಕೆ ಬಂದಿಲ್ಲದೆ ಇರಬಹುದು, ಕೆಲವು ಬಂದಿರಬಹುದು. ಇವೆಲ್ಲವನ್ನು ಸತ್ಯ ಅಂತ ಸಾರೋದಿಲ್ವಾ? ಒಟ್ಟಾರೆ ಜಗತ್ತಿನಲ್ಲಿ ನಾವು ನೋಡಿದ್ದೆಲ್ಲವೂ ಸತ್ಯ ಅಲ್ಲದೆ ಇರಬಹುದು, ಕೆಲವಾದರೂ ಸತ್ಯ ಅಂತಾದ್ರೂ ಒಪ್ಕೋಬೇಕಲ್ಲ. ಹೀಗೆ ನಂದೊಂದು ಮನನ ಇದೆ, ಮನನವನ್ನ ತಮ್ಮೆದುರಿಗೆ ಇಟ್ಟಿದ್ದೇನೆ. ಇದು ನಾನು ಈಗಾಗಲೇ ಹೇಳಿದಂತೆ ಬ್ರಹ್ಮಸೂತ್ರ ಭಾಷ್ಯವನ್ನೇ ಓದೋಣ, ಅನುವ್ಯಾಖ್ಯಾನ ಓದೋಣ, ಅಥವಾ ಭಾಗವತವನ್ನು ಓದೋಣ, ಮಹಾಭಾರತ ಓದೋಣ, ಎಲ್ಲಿ ಓದಿದ್ರೂ ಅದೆಲ್ಲದಕ್ಕೂ ಸಲ್ಲುವಂತಹ ಒಂದು ಆಲೋಚನಾ ಸರಣಿ ಮನನ, ಅದನ್ನು ಇವತ್ತು ತಮ್ಮೆದುರಿಗೆ ಇಟ್ಟಿದ್ದೇನೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಬೇಕು. ಶ್ರೀಕೃಷ್ಣಾರ್ಪಣಮಸ್ತು.